ಕರ್ತನ ಮಾರ್ಗದಲ್ಲಿ ನಡೀತಾ ಇರುವಂತ ಎಲ್ಲ ದೇವಜನರುಗಳಿಗೂ ಮತ್ತು ಈ ತುಮಕೂರು ಬೈಬಲ್ ಫಾಲೋವರ್ಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿರುವಂತ ಎಲ್ಲ ನನ್ನ ಸಹೋದರ ಸಹೋದರಿಗಳಿಗೂ ನನ್ನ ಪ್ರೀತಿಯ ವಂದನೆಗಳು ಮತ್ತು ಆತ್ಮೀಯ ಸ್ವಾಗತ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇವತ್ತು ನಾವು ನೋಡ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಒಂದು ಇಡೀ ಮನುಷ್ಯರು ಮಾಡಿದಂತ ಒಂದು ಪಾಪಗಳಿಗೆ ಪರಿಹಾರ ಹೇಗೆ ಅನ್ನುವಂಥದ್ದನ್ನ ನಾವೇನ್ ಮಾಡೋಣ, ಈ ವಿಡಿಯೋದಲ್ಲಿ ನೋಡೋಣ. ಯಾಕೆ ಅಂತಂದ್ರೆ, ನಾವು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಈಗ ಮಾಡಿದ್ರೆ ಪರಿಹಾರ, ಆಗ ಮಾಡಿದ್ರೆ ಪರಿಹಾರ ಅಂತ ನಮ್ಮ ಸ್ವಂತ ಆಲೋಚನೆಗಳ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಮಾಡಕ್ ಹೋಗ್ತಾ ಇದೀವಿ. ಆದ್ರೆ ದೇವರ ದೃಷ್ಟಿಯಲ್ಲಿ ಯಾವುದು ಮಾಡಿದ್ರೆ ಪರಿಹಾರ ಆಗುತ್ತೆ ಅಂತ ದೇವರು ಏನಾದರೂ ಒಂದು ಯೋಜನೆಯನ್ನ, ಅದು ಇಡೀ ಮನುಷ್ಯರಿಗೋಸ್ಕರ, ಇಡೀ ಮಾನವ ಕುಲ, ಒಂದು ಜಾತಿ, ಒಂದು ಪಂಗಡಕ್ಕೆ ಸೀಮಿತವಾಗದೆ ಏನಾದರೂ ಮಾಡಿದಾರ, ಯಾವುದಾದ್ರೂ ಧರ್ಮಗಳಲ್ಲಿ ಇದೆಯಾ ಇದ್ರ ಬಗ್ಗೆ ಅಂತ ನಾವೇನ್ ಮಾಡೋಣ, ಇವತ್ತು ನಾವು ವಿಸ್ತಾರವಾಗಿ ನೋಡ್ಕೊಳ್ಳೋಣ. ಅಥವಾ ಮನುಷ್ಯರು ಮಾಡಿದಂತಹ ಪಾಪಕ್ಕೆ ಬದಲಾಗಿ ಏನ್ ಮಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಅದನ್ನ ರ್ಯಾನ್ಸಮ್ ಅಥವಾ ಈಡುಬಲಿ ಅಂತ ಕರೀತಾರೆ. ಈ ಈಡುಬಲಿ ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಥವಾ ಇಡೀ ಮಾನವ ಕುಲಕ್ಕೆ ರಕ್ಷಣೆ ಇದೆಯಾ, ಅಥವಾ ನಾವು ಕ್ರೈಸ್ತರಾದಂತ ನಾವು ಹೇಳೋದೇನು, ಕ್ರೈಸ್ತರಿಗೆ ಮಾತ್ರ ರಕ್ಷಣೆ ಅಂತ. ಆದ್ರೆ ಬೈಬಲ್ ಹಂಗೆ ಹೇಳುತ್ತಾ, ಕ್ರೈಸ್ತರಿಗೆ ಮಾತ್ರ ಅಂತ ಹೇಳುತ್ತಾ? ಮತ್ತು ಪಾಪನೆ ಮಾಡ್ತಿರುವಂತಕ್ಕಂಥ ಅನ್ಯ ಜನರು ನಮಗೆ ಯಾಕೆ ಇದ್ರ ಬಗ್ಗೆ ಈಡುಬಲಿ ಕಟ್ಕೊಂಡು ನಮ್ಗೇನಾಗ್ಬೇಕು ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾರಲ್ವರ. ನಮ್ಮ ದೇವರುಗಳೇ, ನಮ್ಮ ಧರ್ಮನೇ ಸಾಕು ಅಂತೀರಾ? ಎಲ್ಲಾ ಧರ್ಮಗಳಲ್ಲೂ ಇದ್ರ ಬಗ್ಗೆ ಏನಾದ್ರೂ ಆಧಾರ ಇದೆಯಾ? ಮನುಷ್ಯ ಮಾಡಿದಂತ ಪಾಪಕ್ಕೆ ಯಾವ ಬಲಿಯನ್ನ ಕೊಟ್ರೆ ಸರಿ ಹೋಗುತ್ತೆ, ಸರಿ ಹೊಂದುತ್ತದೆ? ಪ್ರಾಣಿ ಬಲಿನ, ಅಥವಾ ಪಕ್ಷಿ ಬಲಿನ, ಅಥವಾ ಮನುಷ್ಯ ಬಲಿ ಏನಾದ್ರೂ ಕೊಡ್ಬೇಕಾ? ಈ ತರ ಹಲವಾರು ಜನಗಳಿಗೆ ಅನುಮಾನಗಳು ಬರೋದಂತೂ ಸಹಜ. ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ನಾವೇನ್ ಮಾಡೋಣ, ಈ ವಿಡಿಯೋದಲ್ಲಿ ಆಧಾರ ಸಹಿತವಾಗಿ, ವಾಕ್ಯ ಸಹಿತವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆದ್ರಿಂದ ಎಲ್ಲೂ ಸ್ಕಿಪ್ ಮಾಡ್ದಲೆ ನೀವೇನ್ ಮಾಡ್ಬೇಕು, ಇದನ್ನ ಕೊನೆಯವರೆಗೂ ನೋಡ್ಬೇಕು. ಇದು ಮೊದಲನೇ ಭಾಗ ಆಗಿರ್ತದೆ. ಆದ್ರಿಂದ ನೆಕ್ಸ್ಟ್ ಕಂಟಿನ್ಯೂಸ್ ಇದು ಇರುತ್ತೆ. ಅದನ್ನ ಕಂಪ್ಲೀಟ್ ತಿಳ್ಕೊಂಡ್ರೆ ನಿಮ್ಗೊಂದು ಪಿಕ್ಚರು, ಒಂದು ಅರ್ಥ, ಒಂದು ದೇವರು ಏನಾದ್ರೂ ಯೋಜನೆ ಇದೆಯಾ ಅನ್ನುವಂಥದ್ದು ಖಂಡಿತ ಅರ್ಥ ಆಗುತ್ತೆ. ಅರ್ಧಂಬರ್ಧ ಕೇಳಿದ್ರೆ ಯಾರ್ದು ಅರ್ಥ ಆಗೋದಿಲ್ಲ. ಮತ್ತೆ ಈ ಒಂದು ಯೂಟ್ಯೂಬ್ ಚಾನಲ್ನ ಯಾರಾದರೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಮತ್ತೆ ಶೇರ್ ಮಾಡಿ. ಯಾಕೆ ಅಂತಂದ್ರೆ ಇದು ದೇವ್ರ ಕೆಲಸ, ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಾಗಿರೋದ್ರಿಂದ ಇದು ನಮ್ಮ ಜವಾಬ್ದಾರಿ ಕೂಡ. ಏಕೆಂದ್ರೆ ಅಂಧಕಾರದಲ್ಲಿರುವಂತ ಜನಗಳನ್ನ ಸರಿಯಾದ ಸತ್ಯದಡಿಗೆ ನಡೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವೇನ್ ಮಾಡೋಣ, ಈ ಕೆಲಸ ಮಾಡೋಣ. ನಿಮ್ಮ ಕಾಮೆಂಟ್ಸ್ಗಳು ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ಇದರಲ್ಲಿ ಏನಾದ್ರೂ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯ ಇದ್ರೆ ನಾನು ಕಮೆಂಟ್ಸ್ ಮುಖಾಂತರ, ಅಥವಾ ನೀವು ಫೋನ್ ನಂಬರ್ ಕೊಟ್ರೆ ನಿಮ್ಮ ಫೋನ್ ಮುಖಾಂತರ ನಾವೇನ್ ಮಾಡ್ಬೋದು, ನಿಮ್ಮ ಅನುಮಾನಗಳನ್ನ ಬಗೆಹರಿಸ್ಲಿಕ್ಕಾಗುತ್ತೆ. ಇದನ್ನ ನೀವು ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ನಾನು ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಇದೊಂದು ಸಹಾಯವನ್ನ ನಿಮ್ಮಿಂದ ಅಪೇಕ್ಷೆ ಪಡ್ತಾ ಇದ್ದೀನಿ. ನಾವೇನ್ ಮಾಡೋಣ, ಈ ಒಂದು ವಿಷಯಗಳನ್ನ ನಾವು ತಾಳ್ಮೆಯಿಂದ, ಜ್ಞಾನದಿಂದ ತಿಳ್ಕೊಂಡಾಗ ಮಾತ್ರ, ದಾಹದಿಂದ ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡಿದಾಗ ಮಾತ್ರ ದೇವರು ಮಾಡಿರುವಂತಹ ಪಾಪ ಪರಿಹಾರಕ್ಕಾಗಿ ಏನು ಮಾಡಿದರೆ, ಹೇಗೆ ಬಿಡಿಸ್ತಾರೆ ಮಾನವರನ್ನ, ಇಡೀ ಮಾನವ ಕುಲಕ್ಕೆ ಅವ್ರು ಮಾಡಿರುವಂತ ಯೋಜನೆಗಳೇನು ಅಂತ ನಾವೇನ್ ಮಾಡ್ಬೋದು, ಭೇದ ಭಾವ ಮಾಡದೆ ನಿಸ್ವಾರ್ಥ ಮನಸ್ಸಿನಿಂದ ತಿಳಿದುಕೊಂಡಾಗ ಮಾತ್ರ ಸತ್ಯ ಏನಾಗ್ತದೆ, ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ದೇವರು ಈ ಪ್ರಪಂಚವನ್ನ, ಸತ್ಯವನ್ನ ಒಂದು ದೇವರ ಮಕ್ಕಳಿಗೆ ಕೊಟ್ಟು ಯಾವ ರೀತಿ ಕೊನೆಗೆ ಅಂತ್ಯ ಮಾಡ್ತಾರೆ, ಮತ್ತೆ ಹಲವಾರು ಧರ್ಮಗಳಲ್ಲಿ ಹೇಳುವ ಪ್ರಕಾರವಾಗಿ ಒಂದು ನೀತಿಯ ರಾಜ್ಯ ಬರುತ್ತೆ, ಸತ್ಯವೇದಲ್ಲೂ ಒಂದು ದೇವರ ರಾಜ್ಯ ಬರುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೇಳಿರ್ತೀವಿ. ಆ ಒಂದು ದೇವರ ರಾಜ್ಯದಲ್ಲಿ ನಾವು ಸೇರ್ಬೇಕು ಅಂತ ದೇವರು ಯಾವ್ಯಾವ ರೀತಿ ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ, ಅವರ ಆಸೆ ಏನು ಅನ್ನುವಂಥದ್ದು ಸಹಿತ ನಾವೇನ್ ಮಾಡ್ಬೋದು, ತಿಳ್ಕೊಳ್ಬೋದು. ಇದು ದೇವರ ಮಹಾ ದೊಡ್ಡ ಯೋಜನೆಗಳು, ಮನುಷ್ಯರಿಗೋಸ್ಕರ, ಮಾನವ ಕುಲಕ್ಕೋಸ್ಕರ ಮಾಡಿದರೆ. ಇದನ್ನು ಎಷ್ಟೋ ಜನಗಳಿಗೆ ಏನಾಗಿಲ್ಲ, ಈ ಯೋಜನೆ ಅರ್ಥ ಆಗಿಲ್ಲ. ದಯವಿಟ್ಟು ನಿಮ್ಮನ್ನು ಬೇಡ್ಕೊಳ್ತೀನಿ, ಈ ವಿಡಿಯೋನ ಕಂಪ್ಲೀಟ್ ನೀವು ಪ್ರೀತಿಯಿಂದ, ತಾಳ್ಮೆಯಿಂದ ದಯವಿಟ್ಟು ಕೇಳಿ. ಎಷ್ಟೆಷ್ಟೋ ವಿಷಯಗಳಿಗೆ ನಾವು ಸಮಯವನ್ನು ಕೊಟ್ಟು, ವ್ಯರ್ಥ ಕಾರ್ಯಗಳಿಗೆ ನಾವು ಮನಸ್ಸು ಕೊಟ್ಟು ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತೀವಿ. ಆದ್ರೆ ಇಂಥ ವಿಷಯಗಳಿಗೆ ನಾವು ಸಮಯ ಕೊಡೋದಾದ್ರೆ ದೇವರ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗ್ಬೋದು. ಆದ್ರಿಂದ ಇದನ್ನು ಕೇಳುವಾಗ ನಾವು ಉದಾಸೀನ ಮಾಡದೆ
ಇದು ಕ್ರೈಸ್ತರದ್ದು ಅಂತ ನಾವು ತಿಳ್ಕೊಳ್ಳದೆ ಒಂದು ಜಾತಿ ಒಂದು ಪಂಗಡಕ್ಕೆ ಸೇರಿದ್ದಲ್ಲ, ಒಂದು ಧರ್ಮಕ್ಕೆ ಇದು ಸೀಮಿತವಾಗಿರುವಂತ ವಿಷಯ ಅಲ್ಲ ಇವು. ಹೇಗೆ ಅಂದ್ರೆ ದೇವರು ಒಂದು ಜಾತಿ ಒಂದು ಧರ್ಮಕ್ಕೆ ಸೇರಿದವರಲ್ವಲ್ಲ, ಅದೇ ರೀತಿಯಲ್ಲಿ ಎಲ್ಲಾ ಸೃಷ್ಟಿಗಳಿಗೂ ಆತನೇ ದೇವರಾಗಿದ್ದಾರೆ. ಎಲ್ಲರನ್ನೂ ಪ್ರೀತಿ ಮಾಡ್ತಾರಲ್ಲ, ಭೇದ ಭಾವ ಮಾಡದೆ. ಆದ್ದರಿಂದ ಎಲ್ಲಾ ದೇವರುಗಳಲ್ಲಿ ಒಬ್ಬರೇ ದೇವರು ಅಂತ ಎಲ್ಲಾ ಧರ್ಮಗಳಲ್ಲಿ ಸಹಿತ ಬರೆದಿದೆ. ಆದ್ರಿಂದ ದೇವರು ಸೃಷ್ಟಿ ಮಾಡಿರುವಂತಹ ಗಾಳಿ, ನೀರು, ಬೆಳಕು, ಸೂರ್ಯ, ಚಂದ್ರ, ಹಿಂಗಾರು ಮುಂಗಾರು ಮಳೆಗಳು, ಇಬ್ನಿ ಹೇಗೆ ಮನುಷ್ಯರಿಗೆ ಅಗತ್ಯನೋ ಹಾಗೆ ದೇವರು ಮಾಡಿರುವಂತಹ ನೀತಿ, ನ್ಯಾಯ, ಪ್ರೀತಿ, ಶಾಂತಿ, ಸಮಾಧಾನ, ನೆಮ್ಮದಿಗಳು ಎಲ್ಲರಿಗೂ ಅವಶ್ಯವಾಗಿ ಬೇಕಾಗಿರುವಂಥದ್ದು. ಇದನ್ನ ನಾವು ಕ್ಲೀನಾಗಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಾಗ ಮಾತ್ರನೇ ನಮಗೆ ಏನು ಬೇಕು ಅನ್ನೋಂಥದ್ದು, ಅಥವಾ ಇದು ದೇವ್ರು ಮಾಡಿರದ ಮನುಷ್ಯ ಮಾಡಿರದ ಅನ್ನೋಂಥದ್ದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈಗ ಈ ಒಂದು ನೀತಿ, ನ್ಯಾಯ, ಸತ್ಯ ಧರ್ಮಗಳಾಗ್ಬೋದು, ಇವೆಲ್ಲ ಏನಾಗಿದೆ ಅಂದ್ರೆ ಮನುಷ್ಯರಲ್ಲಿ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಎಲ್ಲೋ ಅಪರೂಪವಾಗಿ ನಾವು ನೋಡ್ಬೋದು. ಆದ್ರಿಂದ ಸತ್ಯದ ಮುಖಾಂತರ ಸತ್ಯವನ್ನ ತಿಳಿದುಕೊಂಡು ನಾವೇನ್ ಮಾಡ್ಬೋದು, ಆತನನ್ನು ಎಲ್ಲಾ ಧರ್ಮಶಾಸ್ತ್ರಗಳ, ವೇದಗಳ, ಉಪನಿಷತ್ತುಗಳ ಆಧಾರವನ್ನ ನಾವು ತಿಳಿದುಕೊಂಡು ಆತನನ್ನ ಆರಾಧಿಸುವುದು ಸತ್ಯವಾಗಿದೆ. ಇದರಲ್ಲಿ ಯಾವ ರೀತಿ ನಾವು ಏನ್ ಮಾಡಕ್ ಹೋಗ್ತಾ ಇಲ್ಲ, ಒಂದು ಸುವಾರ್ತೆಯನ್ನ ಬಲಾತ್ಕಾರವಾಗಿ ಈ ಒಂದು ಸತ್ಯವನ್ನ ಯಾರ ಮೇಲೆ ಏರುವಂತ ಒಂದು ಉದ್ದೇಶ ನಮ್ಗಿಲ್ಲ. ಇದು ನಿಮ್ಮ ಸ್ವಂತ ಇಚ್ಛೆಗೆ ಬಿಟ್ಟಿರುವಂಥದ್ದು. ಆದ್ರೆ ಇದನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ ಅಂತ ನನ್ನ ಭಾವನೆ. ಆದ್ರಿಂದ ಇದು ತಿಳ್ಕೊಳೋದ್ರಲ್ಲಿ ನೀವೇನು ಒಂದು ಮತಾಂತರ ಆಗ್ಬಿಡ್ತೀರಾ, ನಿಮ್ ಬ್ರೈನ್ ವಾಶ್ ಮಾಡ್ತೀನಿ ಅನ್ನೋ ಒಂದು ಉದ್ದೇಶನ ನಿಮ್ ತಲೆಯಿಂದ ತೆಗೆದಾಕ್ಬಿಡಿ. ಪಾಪದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನ ಫಸ್ಟ್ ನಾವು ತಿಳ್ಕೊಂಡಿರುವಂಥದ್ದು ತುಂಬಾ ಮುಖ್ಯವಾದಂತ ಒಂದು ವಿಷಯ ಅಂತ ನಾವು ನೋಡ್ಬೋದು. ಮನುಷ್ಯನಿಗೆ ಪಾಪ ಪುಣ್ಯದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದ್ರಿಂದಲೇ ಮನುಷ್ಯ ಏನಾಗ್ತದೆ, ಪಾಪ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಈ ತಿಳುವಳಿಕೆ ಇಲ್ಲ ಅಂತಂದ್ರೆ ಮನುಷ್ಯ ಹುಟ್ಟಿ ಸಹಿತ ಏನು ಪ್ರಯೋಜನ ಇರೋದಿಲ್ಲ. ಪಾಪ ಅನ್ನೋಂಥದ್ದು ಅಗೋಚರವಾಗಿರುವಂಥದ್ದು ಮತ್ತು ಅಸಹನೀಯವಾಗಿರುವಂಥದ್ದು, ಘೋರವಾಗಿರುವಂಥದ್ದು. ಅದು ಮನುಷ್ಯನ ನಮ್ಮ ಸುತ್ತಮುತ್ತಲು ಎಮ್ಮರವಾಗಿ ಏನಾಗಿದೆ ಅಂತ ನೋಡ್ಬೇಕಾದ್ರೆ ಇವತ್ತು ಬೆಳೆದು ನಿಂತಿದೆ ಅಂತ ನಾವು ನೋಡ್ತೀವಿ. ಅನೇಕರು ಪಾಪದ ಫಲಗಳನ್ನ ಅನುಭವಿಸ್ತಾ ಇರೋಂಥದ್ದನ್ನ ನಾವು ಲೋಕದಲ್ಲಿ ನೋಡ್ತಾ ಇದೀವಿ. ಎಷ್ಟೊಂದು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಜೀವನದಲ್ಲಿ ಪಾಪದ ಫಲವಾಗಿ ಅನೇಕ ಕಷ್ಟ ನಷ್ಟಗಳು ಬಂದು, ಜಿಗುಪ್ಸೆ ಬಂದು, ಬಳಲಿ ಮಾನಸಿಕವಾಗಿ ನೊಂದು ಬೆಂದು ಆಯಾಸಗೊಂಡಿದ್ದಾರೆ. ಅವರು ಮನಸ್ಸಿನಲ್ಲಿ ಅಂದ್ಕೊಳ್ಳುವಂಥದ್ದು ಏನಪ್ಪಾ ಅಂತಂದ್ರೆ, ಈ ಪಾಪದಿಂದ ನಮಗೆ ಬಿಡಿಸಿದ್ರೆ ಸಾಕಾಗ್ಬಿಟ್ಟದಪ್ಪ, ಏನು ಮಾರ್ಗ, ಏನ್ ಮಾಡೋಣ, ಎಷ್ಟು ದುಡ್ಡು ಬೇಕಾದ್ರೆ ಏನ್ ಮಾಡೋಣ, ಕೊಟ್ಬಿಡ್ತೀನಿ, ಇದಕ್ಕೆ ಪರಿಹಾರ ಇದೆಯಾ ಅಂತ ಏನ್ ಮಾಡಿ ಅನೇಕ ದಾನ ಧರ್ಮಗಳನ್ನ ಮಾಡ್ಕೊಳ್ತಾರೆ, ಯಾತ್ರೆ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ದೀಕ್ಷಾ ಸ್ನಾನಗಳನ್ನ, ನೀರಿನ ಪುಣ್ಯ ಸ್ನಾನಗಳನ್ನ ಮಾಡ್ತಾರೆ, ಹರಕೆಗಳನ್ನ ಹೊತ್ಕೊಂತಾರೆ, ಪುಣ್ಯ ಕ್ಷೇತ್ರಗಳನ್ನ ಸುತ್ತುತ್ತಾರೆ. ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲವನ್ನ ಮಾಡಿ ಕೊನೆಗೆ ಆಯಾಸಗೊಂಡು ದುಡ್ಡು ಕಳ್ಕೊಂಡು ಅನೇಕರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಉದಾಹರಣೆಗಳು ಬೇಡ. ಈ ಒಂದು ತಪ್ಪಿಗೆ ಶಿಕ್ಷೆ, ಈ ಪಾಪದ ಫಲ ಬೇಡ ಅಂತ ಜೀವನವನ್ನೇ ತ್ಯಾಗ ಮಾಡಿದಂಥವ್ರು ಎಷ್ಟೋ ಜನ ನಾವು ಲೋಕದಲ್ಲಿ ನೋಡ್ತಾ ಇದೀವಿ. ದಿನ ಬೆಳಿಗ್ಗೆ ಎದ್ರೆ ಟಿವಿನಲ್ಲಿ, ನ್ಯೂಸ್ಗಳಲ್ಲಿ ಈ ರೀತಿಯಾಗಿ. ಆದ್ರೆ ಯಾಕೆ ಪಾಪ ಪರಿಹಾರ ಆಗ್ತಾ ಇಲ್ಲ, ಇಷ್ಟೆಲ್ಲ ಮಾಡಿದ್ರು ಒಳ್ಳೆ ಕೆಲಸ ಮಾಡ್ತಾರಲ್ಲ ಅಂತ ನಮಗೊಂದು ಪ್ರಶ್ನೆಗಳು ಬರ್ಬೋದು. ಹಾಗಲ್ಲ, ಪಾಪ ಪರಿಹಾರ ಆಗ್ತಾ ಇಲ್ಲ. ಯಾಕೆಂದ್ರೆ ಎಲ್ಲಾ ಧರ್ಮಗಳಲ್ಲಿಯೂ ಈ ಒಂದು ಪಾಪಕ್ಕೆ ಪರಿಹಾರ ಅನ್ನೋಂಥದ್ದು ಏನು ಅನ್ನೋಂಥದ್ದನ್ನ ಬರೆದಿದ್ದಾರೆ. ಆದ್ರೆ ಅದನ್ನ ಸರಿಯಾಗಿ ತಿಳಿಸಿ ಹೇಳ್ತಕ್ಕಂಥವ್ರು ಮತ್ತು ಜನಗಳಿಗೆ ಅದನ್ನ ಒಂದು ಮಾಧ್ಯಮದ ಮುಖಾಂತರವಾಗಲಿ, ಉಪದೇಶಗಳ ಮುಖಾಂತರವಾಗಲಿ, ನೀತಿಗಳ ಮುಖಾಂತರವಾಗಿ ತಿಳಿಸಿ ಹೇಳ್ತಕ್ಕಂಥವ್ರು ತುಂಬಾ ವಿರಳವಾಗಿದ್ದಾರೆ. ಅಲ್ಲಲ್ಲಿ ಎಲ್ಲೋ ಸ್ವಲ್ಪ ಜನರು ಇದ್ದಾರೆ, ಆದ್ರೆ ಕೇಳುವಂತ ಮನಸ್ಥಿತಿಯಲ್ಲಿ ಇವತ್ತು ಲೋಕದಲ್ಲಿ ಯಾರು ಇಲ್ಲ ಅನ್ನೋದಂತೂ ವಿಷಾದಕರವಾದಂತ ಸಂಗತಿ. ಈ ಕಾರಣದಿಂದ ಪಾಪಕ್ಕೆ ಪರಿಹಾರ, ರಕ್ತದಾರಿ ಇಲ್ಲದೆ ಪರಿಹಾರ, ಪಾಪಕ್ಕೆ ಪರಿಹಾರ ಇಲ್ಲವೇ ಇಲ್ಲ ಅಂತ ಎಲ್ಲಾ ಧರ್ಮಗಳಲ್ಲಿಯೂ ಸಾರಿ ಹೇಳ್ತೈತಿ. ನೀವು ಹೇಳ್ಬೋದು, ರಕ್ತವನ್ನು ಸುರಿಸ್ತಲೇ ಇರ್ತಕ್ಕಂಥವ್ರು, ಮಾಂಸಾಹಾರವಲ್ಲದೆ ಇರ್ತಕ್ಕಂಥ ಜನಗಳು ರಕ್ತವನ್ನ ಹೇಗೆ ಚೆಲ್ಲಲಿಕ್ಕೆ ಸಾಧ್ಯ ಅಂತ ನೀವು ಹೇಳ್ಬೋದು. ಅಂದ್ರೆ ಈ ಒಂದು ವಿಷಯ ಏನಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ಬಲಿಗಳ ಮುಖಾಂತರ ರಕ್ತ ಚೆಲ್ಲುವುದರಿಂದ ಪಾಪ ಪರಿಹಾರ ಆಗುತ್ತೆ ಅಂತ ನಮ್ಮ ಹಿಂದೂ ಧರ್ಮಗಳಲ್ಲಿಯೂ, ಕ್ರೈಸ್ತ ಧರ್ಮದಲ್ಲಿಯೂ ಇದೆ, ಅನೇಕ ಧರ್ಮಗಳಲ್ಲಿಯೂ ಈ ಒಂದು ವಾಕ್ಯಗಳು, ಆಧಾರಗಳು, ದೇವರು ನೇಮಿಸಿರುವಂತಹ ವಿಷಯಗಳು. ಇದನ್ನು ಯಾವ ರೀತಿಯಲ್ಲಿ ಇದಾವೆ ಅನ್ನೋದನ್ನ ನಾವೇನ್ ಮಾಡೋಣ, ನೋಡ್ಕೊಳ್ಳೋಣ. ಈ ಕಾರಣದಿಂದ ಎಲ್ಲಾ ಜಾತಿ ಜನಾಂಗಗಳು ಬಲಿಗಳನ್ನ ಇವತ್ತು ಸಹಿತ ಊರು ಜಾತ್ರೆಗಳಲ್ಲಿ, ಹಲವಾರು ಹಬ್ಬಗಳಲ್ಲಿ, ಹಲವಾರು ಹರಕೆ ರೂಪಗಳಲ್ಲಿ ಇದನ್ನೇನ್ ಮಾಡ್ತಾ ಇದ್ದಾರೆ, ಬಲಿಗಳನ್ನ ಕೊಡ್ತಾ ಇದ್ದಾರೆ. ಮಾಂಸ ತಿನ್ನುವಂತವರು ಪ್ರಾಣಿ ಬಲಿ, ಪಕ್ಷಿಗಳ ಬಲಿಯನ್ನ ಕೊಡ್ತಾರೆ.
ತಿಂದಲೇ ಇರೋರು ಯಾವ ಬಲಿಯನ್ನ ಕೊಡ್ತಾರೆ, ಯಾವ ಬಲಿಯನ್ನ ಕೊಡ್ಬೇಕು? ಅಥವಾ ಇವತ್ತು ಲೋಕದಲ್ಲಿ ತಿಂದಲೇ ಇರ್ತಕ್ಕಂಥವ್ರು ಬಲಿಯನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದು ಅನೇಕರಿಗೆ ಇದು ಬಲಿ ಅಂತಾನೆ ಅನ್ನಿಸ್ತಾ ಇಲ್ಲ, ಅದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ, ಏನೋ ಒಂದು ಆಚರಣೆ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಬಲಿಯ ಸಂಕೇತವೇ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ಮಾಂಸ ತಿಂದಲೇ ಇರ್ತಕ್ಕಂಥವ್ರು ಏನ್ ಬಲಿಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ, ಕುಂಬಳಕಾಯಿ, ಬೂದ್ ಕುಂಬಳಕಾಯಿಯೊಳಗೆ ಕೆಂಪು ಬಣ್ಣದ ಕುಂಕುಮದ ನೀರನ್ನ ತುಂಬಿಟ್ಟು ಏನ್ ಮಾಡ್ತಾರೆ, ಬಲಿಯನ್ನ ಕೊಡ್ತಾರೆ. ಹೆಂಗೆ ಇದನ್ನ ಅಂತಂದ್ರೆ, ಇದು ನನ್ನ ಪಾಪ ಪರಿಹಾರ, ಅಥವಾ ಈ ಮನೆಯ ಪಾಪ ಪರಿಹಾರ, ಅಥವಾ ಈ ಒಂದು ಕಾರ್ಖಾನೆಗಳಿಗೆ, ಈ ವಾಹನಗಳಿಗೆ ದೋಷ ಪರಿಹಾರ ಆಗ್ಬಿಡ್ತು ಅನ್ನುವಂಥದ್ದನ್ನ ಕೊಡ್ತಾ ಇದ್ದಾರೆ ತಾನೆ. ಇದೇ ಬಲಿ. ತಿನ್ನುವನು ಪ್ರಾಣಿ ಬಲಿ ಕೊಡ್ತಾನೆ, ತಿಂದಲಿರೋನು ಕುಂಬಳಕಾಯಿ ಕೊಡ್ತಾನೆ, ಅಥವಾ ಕೆಲವರು ನಿಂಬೆಹಣ್ಣಿಗೆ ಕೆಂಪು ನೀರನ್ನ ತುಂಬಿಸ್ಬಿಟ್ಟು ವಾಹನಗಳ ಚಕ್ರಗಳ ಕೆಳಗಿಟ್ಟು ಅದನ್ನ ವಾಹನ ಹರಿಸಿ ಬಲಿ ಕೊಟ್ಟೆ, ಇದಕ್ಕೆ ಶಾಂತಿ ಆಯ್ತು ಅಂತ ಅಂತಕ್ಕಂಥ ನಂಬಿಕೆಯಲ್ಲಿ ಇದ್ದಾರೆ ಅಂತ ನಾವು ನೋಡ್ತೀವಿ. ಅದೇ ರೀತಿ ಇನ್ನು ಕೆಲವರು ವಾಹನಗಳಿಗೆ, ಹಣೆಗಳಿಗೆ, ನಮ್ಮ ಹಣೆಗಳಿಗೆ ಕುಂಕುಮವನ್ನ ಇಡುವಂಥದ್ದು, ವಾಹನಗಳಿಗೆ ಅಥವಾ ಕಾರ್ಖಾನೆಗಳಲ್ಲಿ ಒಂದು ಯಂತ್ರಗಳಿಗೆ, ಮನೆಯ ಬಾಗಿಲುಗಳ ನಿಲುವು ಪಟ್ಟಿಗಳ ಮೇಲೆ ಕುಂಕುಮದ ಒಂದು ಬಟ್ಟನ್ನ ಇಡುವಂತ ಒಂದು ಪದ್ಧತಿಯನ್ನು ಇಡ್ತಾರೆ. ಇದೆಲ್ಲ ಬಲಿಯ ಸಂಕೇತವೇ ಆಗಿದೆ, ರಕ್ಷಣೆ ಆಗಿದೆ ಅಂತ ಅರ್ಥ. ಹೆಂಗೆ ಅಂದ್ರೆ, ದೇವರು ಈ ಒಂದು ಆಚರಣೆಯನ್ನ 3000 ವರ್ಷಗಳ ಹಿಂದೆ ಇಸ್ರೇಲ್ ಜನಗಳಿಗೆ ಈಜಿಪ್ಟ್ ದೇಶದಲ್ಲಿ ನೇಮಿಸಿದಂತ ಒಂದು ಆಚಾರ, ಒಂದು ಪದ್ಧತಿ ಅಂತ ನಾವು ನೋಡ್ಬೇಕು. ಅಲ್ಲಿ ಇಸ್ರೇಲ್ ಜನಗಳನ್ನ ರಕ್ಷಣೆ ಕೊಡ್ಬೇಕು ಅಂತಂದ್ರೆ ಒಂದು ಕುರಿಯನ್ನ ಕೊಯ್ದು ಅದರ ರಕ್ತವನ್ನ ನೀವು ನಿಲುವು ಕಂಬಗಳಿಗೆ, ಮನೆಯ ಬಾಗಿಲಿನ ನಿಲುವು ಕಂಬಗಳಿಗೆ ಏನ್ ಮಾಡ್ಬೇಕಾಯ್ತು, ಇಸೋಪ್ ಗಿಡದ ಬಾಗಿಲಿಂದ ರಕ್ತವನ್ನ ಚಿಮುಕಿಸ್ಬೇಕಾಗಿತ್ತು ಅನ್ನೋಂಥ ಪದ್ಧತಿಯನ್ನ ಅಲ್ಲಿ ಮಾಡಿದ್ರೆ ನೀವು ಮರಣದಿಂದ ಬಿಡುಗಡೆ ಹೊಂದುತ್ತೀರಾ ಅಂತ ಒಂದು ಪದ್ಧತಿಯನ್ನ ಜಾರಿಗೆ ತಂದಿದ್ರು. ಅದನ್ನೇ ಇವತ್ತು ಲೋಕದಲ್ಲಿ ತಿಳಿಯದೆ ನಾನಾ ಬಗೆಯಾಗಿ, ನಾನಾ ರೀತಿಯಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಇವೆಲ್ಲವೂ ಬಲಿಗಳ ಸಂಕೇತ ಅಂತ ನಾವು ನೋಡ್ಬೋದು. ಅದೇ ರೀತಿ ದೇವದರ್ಶನ ಗುಡಾರಗಳಲ್ಲಿ ಬಲಿಗಳನ್ನ ಕೊಟ್ಟು ಅದರ ರಕ್ತಗಳನ್ನ ಏನ್ ಮಾಡ್ತಿದ್ರು ಅಂದ್ರೆ ಯಜ್ಞವೇದಿಗೂ ಮತ್ತು ಮಹಾಪರಿಶುದ್ಧ ಸ್ಥಳಕ್ಕೂ ಚಿಮುಕಿಸ್ತಾ ಇದ್ರು. ಇದೆಲ್ಲವೂ ಆ ದೇವರು ಬರೆದಿರ್ಸ್ಕಂತ ಒಂದು ಆಚರಣೆಗಳು, ಪದ್ಧತಿಗಳು ಅಂತ ನೋಡು. ಇದರಿಂದಲೇ ಇವೆಲ್ಲಾ ಬಂದಿರೋದು ಅಂತ ನಾವು ನೋಡ್ತೀವಿ. ಆದ್ರೆ ಇದು ಈ ಲೋಕದಲ್ಲೆಲ್ಲ ಮಾಡುವಂತ ಆಚರಣೆಗಳೇ ಆಗಿದೆ. ಅದು ಬದಲಾಗಿ ಏನಾಗಿದೆ, ಇವುಗಳ ಬಲಿಯಿಂದ ಇವಾಗ ಪಾಪಗಳು ಅಸಾಧ್ಯವಾಗಿವೆ. ಆ ಬಲಿಗಳು ಆ ಕಾಲಗಳಿಗೆ ಮಾತ್ರ ಸೀಮಿತವಾಗಿತ್ತು ಅಂತ ದೇವರು ಹೇಳ್ತಾರೆ. ಇದು ಜನಗಳಿಗೆ ಏನಾಗಿಲ್ಲ, ಗೊತ್ತಿಲ್ಲ. ಯಾಕೆ ಅಂದ್ರೆ ಇವತ್ತು ಲೋಕದಲ್ಲಿ ಆಂಬುಲೆನ್ಸ್ಗಳ ಮುಖಾಂತರ, ಆಂಬುಲೆನ್ಸ್ ನಲ್ಲಿ ಪ್ಲಸ್ ಮಾರ್ಕ್ ಆಗಿದೆ, ರೆಡ್ ಮಾರ್ಕ್. ಹಲವಾರು ಮೆಡಿಕಲ್ ಸ್ಟೋರ್ಗಳಲ್ಲೆಲ್ಲ ಇದು ಹೇಳ್ತಾರೆ, ಇದು ಆ ಒಂದು ಶಿಲ್ಬೆಯ ಸಂಕೇತವೇ ಇದು. ಆದ್ರೆ ಇದು ಪ್ಲಸ್ ಅರ್ಧ ಅಡಿಸ್ಬಿಟ್ಟು ಏನ್ ಮಾಡಿದ್ದಾರೆ, ಪ್ಲಸ್ ಮಾತ್ರ ಉಳಿಸ್ಕೊಂಡಿದ್ದಾರೆ. ಇದೆಲ್ಲ ಸತ್ಯವೇದದಿಂದ ಬಂದಿರುವಂತಹ ಆಚರಣೆಗಳು. ಇದನ್ನ ನಾವು ಬೇಕಾದ್ರೆ ಇತಿಹಾಸಗಳಲ್ಲಿ ಹುಡುಕಿದ್ರೆ ಎಲ್ಲ ಎಲ್ಲಿಂದ ಬಂತು ಕೆಂಪು ಬಣ್ಣ ಅನ್ನುವಂಥದ್ದು, ಕೆಂಪು ಅಥವಾ ರಕ್ತ ಅನ್ನೋಂಥದ್ದನ್ನ ನೀವು ಚರಿತ್ರೆಗಳಲ್ಲಿ ಓದಿದ್ರೆ ಮಾತ್ರ ಅವ್ರಿಗೆ ಅರ್ಥ ಆಗಿರ್ತದೆ, ಎಲ್ಲರ ಅರ್ಥ ಆಗಲ್ಲ. ನೆಕ್ಸ್ಟ್ ಇದೆಲ್ಲ ಯೇಸು ಕ್ರಿಸ್ತರು ನೆಕ್ಸ್ಟ್ ಏನ್ ಮಾಡ್ತಾರೆ, ತನ್ನ ಸ್ವಂತ ಮಗನನ್ನ ದೇವರು ಬಲಿ ಕೊಟ್ಟು ಮನುಷ್ಯರ ಪಾಪವನ್ನ ತೊಳಿಬೇಕು ಅನ್ನೋಂಥ ಒಂದು ಯೋಜನೆಯನ್ನ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಇವಾಗ ಪಾಪ ಸರಿ ಹೇಗೆ ಬರುತ್ತದೆ ಅಂತ ನಾವು ನೋಡ್ಬೇಕಾದ್ರೆ, ಯಾಕಂದ್ರೆ ಅನೇಕರು ನಾನು ಪಾಪನೇ ಮಾಡಿಲ್ವಲ್ಲ, ಹುಟ್ಟಿದ ಮಕ್ಳು ಯಾವ ಪಾಪ ಮಾಡ್ತಾರೆ, ಅಥವಾ ಕೊಲೆ, ಕಳ್ಳತನ, ವ್ಯಭಿಚಾರ ಮಾಡಿದ್ರೆ ಮಾತ್ರ ಪಾಪ ಅಲ್ವರ, ನಾನು ಯಾರ ಮನ್ಸನ್ನು ನೋಯಿಸಿಲ್ಲ ಅಂತ ಅನೇಕರು ಹೇಳ್ತಾರೆ. ಆದ್ರೆ ಇದೆಲ್ಲ ಹೇಗೆ ಬರ್ತದೆ ಅಂತ ನಾವು ನೋಡ್ಬೇಕಾದ್ರೆ, ದೇವರ ದೃಷ್ಟಿಯಲ್ಲಿ ನಾವು ಯೋಚನೆಯನ್ನ ಮಾಡ್ಬೇಕಾಗುತ್ತೆ. ಮನುಷ್ಯನ ದೃಷ್ಟಿಯಲ್ಲಿ ಯೋಚನೆ ಮಾಡೋದು ಅಷ್ಟು ಜ್ಞಾನ ನಮಗೆ ತಿಳುವಳಿಕೆ ಇಲ್ಲದ್ರಿಂದ ಅದು ತಪ್ಪಾಗುತ್ತೆ. ದೇವರ ದೃಷ್ಟಿನಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಕಡ್ಲೆಕಾಯಿ ಕದ್ದಿದ್ರು ಕಳ್ಳತನ ಮಾಡಿದ್ರು ಕಳ್ಳ ಅಂತ, ಮತ್ತು ಆನೆ ಕದ್ದು ಬಿಟ್ರು ಕಳ್ಳನೇ, ಎರಡಕ್ಕೂ ಒಂದೇ ಅರ್ಥ, ಪಾಪಿ ಅಥವಾ ಕಳ್ಳ ಅಂತ ನಾವು ನೋಡ್ತೀವಿ. ಆದ್ರೆ ಈ ಲೋಕದಲ್ಲಿ ಒಂದೊಂದಕ್ಕೂ ಒಂದೊಂದು ರೀತಿಯ ಅಪರಾಧಗಳು ಇರ್ತವೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ಕಳ್ಳತನ ಮಾಡಿದ್ರೆ ಕ್ಷಮೆ ಕೊಟ್ಟು ಅಥವಾ ಫೈನ್ ಹಾಕಿ ಬಿಟ್ಬಿಡ್ತಾರೆ. ಆದ್ರೆ ದೇವರ ದೃಷ್ಟಿಯಲ್ಲಿ ಅವನು ಪಾಪಿ ಅಂತ ಪಾಪಿ ಎನ್ನುವಂಥದ್ದು ಒಂದು ಡಿಸೈಡ್ ಮಾಡ್ಬಿಡ್ತಾರೆ. ಆದ್ರಿಂದ ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ, ನೀತಿಗೆ
ವಿರುದ್ಧವಾದದ್ದು, ನ್ಯಾಯಕ್ಕೆ ವಿರುದ್ಧವಾದಂತ ಎಲ್ಲಾನು ಪಾಪನೇ ಅಂತ ದೇವ್ರು ಏನ್ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಪಾಪ ಹೆಂಗೆ ಅಂತಂದ್ರೆ, ಉದಾಹರಣೆಗೆ ನಾವು ನೋಡ್ಬೇಕಾದ್ರೆ ನಮ್ಮ ಸರ್ಕಾರಗಳು ಪ್ರಜೆಗಳನ್ನ ಪಾಲಿಸ್ಬೇಕು, ಒಬ್ರು ಮತ್ತೊಬ್ಬನ ಜೀವನದಲ್ಲಿ ತೊಂದರೆ ಆಗ್ದಂಗೆ ಎಲ್ಲ ಸರಿಯಾಗಿ ಶಿಸ್ತುಬದ್ಧವಾಗಿ ನಡಿಬೇಕು ಅಂತ ಏನ್ ಮಾಡಿದ್ದಾರೆ ಸರ್ಕಾರಗಳು, ಹಲವಾರು ಕಾನೂನುಗಳನ್ನ ಜಾರಿಗೆ ತಗೊಂಡಿದ್ದಾರೆ. ಒಂದು ವೇಳೆ ಪ್ರಜೆಗಳು ಇಷ್ಟ ಬಂದಂಗೆ ನಡೆದು ಕಾನೂನನ್ನ ಪಾಲಿಸದೆ ಮುರಿದ್ರೆ ಅಂತವರನ್ನ ಆಡಳಿತವಾಗ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸ್ ಇಲಾಖೆಗಳು, ಅಧಿಕಾರಿಗಳು ಅವರನ್ನ ಹಿಡಿದು ಫೈನ್ ಹಾಕಿ ಅವರಿಗೆ ಕೋರ್ಟು ನ್ಯಾಯಸ್ಥಾನಗಳಿಗೆ ಹೇಳ್ಕೊಂಡೋಗಿ ಅವ್ರಿಗೆ ಜೈಲು, ಹಲವಾರು ಶಿಕ್ಷೆಗಳನ್ನ ಕೊಡುವಂಥದ್ದನ್ನ ನಾವು ನೋಡಿದೀವಿ. ಅದೇ ರೀತಿಯಲ್ಲಿ ದೇವರು ತನ್ನ ಮಕ್ಕಳು ನ್ಯಾಯವಾಗಿ ಸುಖವಾಗಿ ಬಾಳಬೇಕು ಅನ್ನೋ ಉದ್ದೇಶದಿಂದಲೇ ಹಲವಾರು ರೀತಿಯಲ್ಲಿ ಕಾನೂನುಗಳನ್ನ, ಕಟ್ಟಳೆಗಳನ್ನ, ನೀತಿ ನ್ಯಾಯಗಳನ್ನ ಏನ್ ಮಾಡಿದ್ದಾರೆ, ಧರ್ಮಶಾಸ್ತ್ರಗಳ ಮುಖಾಂತರ ಬರೆಸಿ ನಮಗೆ ಕೊಟ್ಟಿದ್ದಾರೆ. ಅವ್ರು ನೆಮ್ಮದಿಯಾಗಿ ಸುಖವಾಗಿ ಬಾಳ್ಲಿ ಅನ್ನುವಂಥ ಉದ್ದೇಶದಿಂದ ಇವುಗಳನ್ನ ಪಾಲನೆ ಮಾಡ್ಬೇಕು ಅಂತ ಅವರು ಏನ್ ಮಾಡಿದ್ದಾರೆ, ಧರ್ಮಾಧಿಕಾರಿಗಳನ್ನ, ಉಪದೇಶಕರುಗಳನ್ನ ಇಟ್ಟು ಅವ್ರ ಮುಖಾಂತರ ಇದನ್ನ ಬೋಧನೆನೂ ಮಾಡಿದ್ದಾರೆ. ಅದನ್ನ ಫಾಲೋ ಮಾಡ್ತಕ್ಕಂಥ ಕೆಲವು ಜನರು ಇದ್ದಾರೆ, ಅದನ್ನ ಮೀರ್ತಕ್ಕಂಥವ್ರು ಇದ್ದಾರೆ. ಅದನ್ನ ಮೀರ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಇವತ್ತೇನಾಗಿದೆ, ಪಾಪ ಅಧಿಕವಾಗ್ಬಿಟ್ಟು ಅದು ದೇವ್ರ ವಾಕ್ಯದ ಪ್ರಕಾರ ಪಾಪದ ಫಲ 3-4 ತಲೆಮಾರುಗಳವರೆಗೆ ಏನಾಗ್ತತಿದು ಬರ್ತತೆ ಅಂತ ಹೇಳ್ಬಿಟ್ರು. ಅದರ ತರನೇ ಹುಟ್ಟಿದ ಮಕ್ಕಳು ಪಾಪಿಗಳಾಗಿರೋದ್ರಿಂದ ಅವ್ರೇನ್ ಮಾಡ್ತಾರೆ, ಆ ಪಾಪದ ಫಲವನ್ನ ಅನುಭವಿಸ್ತಾರೆ. ಪೂರ್ವಾರ್ಜಿತ ಕರ್ಮ ಫಲಗಳು ಅಂತ ಹಿಂದೂ ಧರ್ಮಗಳಲ್ಲಿ ಇದು ಹೇಳ್ತಾರೆ. ಪೂರ್ವಾರ್ಜಿತ ಅಂದ್ರೆ ಯಾವುದೋ ಜನ್ಮದ್ದಲ್ಲ, ನಮ್ಮ ತಂದೆ ತಾತಂದಿರು ಮಾಡಿದ ಪಾಪಕ್ಕೆ ನಮ್ಮ ಮಕ್ಕಳುಗಳು ಇವತ್ತು ಹುಟ್ಟುತ್ತಲೇ ಸಾಯ್ತವೆ ಅಂತಂದ್ರೆ ಇದು ಹಲವಾರು ಜನಗಳಿಗೆ ನಂಬಲಿಕ್ಕೆ ಆಗಲ್ಲ. ಅವ್ರು ಯಾರೋ ಮಾಡಿದ ಪಾಪಕ್ಕೆ ಈ ಮಕ್ಳು ಯಾಕೆ ಬಲಿ ಆಗ್ತದೆ ಅಂದ್ರೆ, ಅವ್ರು ಮಾಡಿದ ಪಾಪಕ್ಕೆ ಈ ಮಕ್ಳು ಬಲಿಯಾಗೋದ್ರಿಂದ ಅನುಭವಿಸ್ತಾ ಇರೋಂಥದ್ದು, ನೋವುಗಳನ್ನ ತಿಂತಾ ಇರೋಂಥದ್ದು ಸತ್ತೋದರಲ್ಲ, ಇರ್ತಕ್ಕಂಥವ್ರು. ನಾನು ಮಾಡಿದ ಪಾಪಕ್ಕೆ ನನ್ನ ಮಕ್ಳಿಗೆ ಬಂತಲ್ಲ ಅಂತ ಕಣ್ಣೀರು, ಗೋಳಾಟ, ಆ ಕಷ್ಟನ ಯಾರಪ್ಪ ಅನ್ಭವಿಸ್ತಾರೆ ಅಂದ್ರೆ ಪಾಪ ಮಾಡಿದಂಥ ವ್ಯಕ್ತಿಗಳೇ ನೋಡ್ಬಿಟ್ಟು ಅನ್ಭವಿಸ್ತಾರಲ್ಲ, ಅದು ಅರ್ಥ ಆಗಿ ನೆಕ್ಸ್ಟ್ ಪಾಪನೇ ಮಾಡ್ದಂಗಿರ್ಲಿ, ತಮ್ಮ ಮಕ್ಕಳಿಗೆ ನೀತಿ ನ್ಯಾಯಗಳ ಬಗ್ಗೆ ತಿಳುವಳಿಕೆ ಹೇಳಲಿ ಅನ್ನುವಂಥದ್ದು ದೇವ್ರ ಯೋಜನೆ. ಆದ್ರೆ ದೇವ್ರು ಯಾರನ್ನು ಸಾಯಿಸೋದಿಕ್ಕೆ ಇಷ್ಟಪಡೋದಿಲ್ಲ. ಅವ್ರನ್ನೆಲ್ಲರೂ ಮತ್ತೆ ಜೀವಂತ ಪಡಿಸೋಂಥ ಶಕ್ತಿ ದೇವ್ರಿಗಿದೆ, ಜೀವಂತ ಪಡಿಸ್ತಾರೆ. ಅದನ್ನ ಮುಂದೆ ನಾವು ನೋಡೋಣ. ಮತ್ತೆ ದೇವರ ನ್ಯಾಯ ನೀತಿಗಳನ್ನ ಅರ್ಥ ಮಾಡಿಕೊಂಡು ಬಾಳಿದ್ರೆ ಸರ್ವಶಕ್ತನಾದಂಥ ಸೃಷ್ಟಿಕರ್ತನಾದ ದೇವರಲ್ಲಿ ಬೇಡಿ ಕ್ಷಮೆಯನ್ನ ಬೇಡ್ಕೊಂಡ್ರೆ ಅವರ ಆತ್ಮಗಳನ್ನ ರಕ್ಷಣೆ ಮಾಡುವಂಥದ್ದು, ದೇವರ ರಾಜ್ಯಕ್ಕೆ ಸೇರಿಸುವಂಥದ್ದು ದೇವರ ಉದ್ದೇಶ. ಅದೇ ರೀತಿ ಲೋಕದಲ್ಲೂ ತಪ್ಪು ಮಾಡಿದ್ರೆ, ಕ್ಷಮೆ ಕೇಳಿದ್ರೆ, ಅವರು ಒಳ್ಳೆಯರಾಗಿ ನಡೆದ್ರೆ ಕ್ಷಮೆ ಸಿಕ್ಕಿ ಅವ್ರ ಪಾಪನ ಒಂದು ಶಿಕ್ಷೆಗಳನ್ನ ಕಡಿಮೆ ಮಾಡಿ ಬಿಡುಗಡೆ ಮಾಡೋದನ್ನ ನಾವು ಲೋಕದಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲ ಒಂದು ರೀತಿಯಾಗಿದೆ ಅಂತ ನಾವು ನೋಡ್ತೀವಿ. ಈಗ ನಾವು ಲೋಕದಲ್ಲಿ ತಪ್ಪು ಮಾಡಿದ್ರೆ ಏನೇನು ಶಿಕ್ಷೆಗಳು, ಅದಕ್ಕೆ ಕಲಂಗಳು ಅಂತ ಇದಾವೆ, ಈ ಸೆಕ್ಷನ್ಗಳು ಅಂತ ಇದಾವೆ, ಅದರ ಪ್ರಕಾರ ನ್ಯಾಯ ತೀರ್ಪು ಮಾಡ್ತಾರೆ. ಅದೇ ತರ ದೇವ್ರು ಏನ್ ನ್ಯಾಯಗಳನ್ನ ಪಾಲನೆ ಮಾಡ್ಬೇಕಾದ್ರೆ ಆಜ್ಞೆಗಳನ್ನ, ಯಾವ ಆಜ್ಞೆಗಳನ್ನ ನಾವು ಫಾಲೋ ಮಾಡ್ಬೇಕು, ಏನು ಕೊಟ್ಟಿದ್ದಾರೆ ಅಂತ ನಮ್ಗೆ ಸತ್ಯವೇದದಲ್ಲಿ ನಾವು ನೋಡೋದಾದ್ರೆ ಮುಖ್ಯವಾಗಿ ಆಜ್ಞೆಗಳು, 10 ಮುಖ್ಯವಾದಂತ ಆಜ್ಞೆಗಳನ್ನ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಪ್ರಮುಖವಾಗಿ ನಿನ್ನ ಸೃಷ್ಟಿಕರ್ತನಾದ ದೇವರನ್ನ, ನಿನ್ನನ್ನು ಉಂಟು ಮಾಡಿದಂತ ಈ ಲೋಕಕ್ಕೆ ಬೆಳಕು ಗಾಳಿ ಎಲ್ಲವನ್ನು ಕೊಟ್ಟು ನಿನ್ನ ಸೃಷ್ಟಿ ಮಾಡಿದಂತ ದೇವರೊಬ್ಬರಿದ್ದಾರೆ. ಅವ್ರನ್ನ ನೀನು ಪೂರ್ಣ ಶಕ್ತಿ, ಪೂರ್ಣ ಪ್ರಾಣ, ಪೂರ್ಣ ಮನಸ್ಸಿನಿಂದ, ಹೃದಯದಿಂದ ನಾವೇನ್ ಮಾಡ್ಬೇಕಂತೆ, ಆರಾಧಿಸಬೇಕು. ಮತ್ತು ಆತನಿಗೆ ಬದಲಾಗಿ ಯಾವ ರೂಪಗಳನ್ನು, ನೀರಿನಲ್ಲಿ ಆಕಾಶದಲ್ಲಿರುವಂತ ಯಾವ ರೂಪಗಳನ್ನು ಮಾಡಿಕೊಂಡು ಆತನಿಗೆ ಹೋಲಿಕೆ ಮಾಡಿ ಪೂಜೆ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಜಡ ವಸ್ತುಗಳಲ್ಲಿ ಅವರಿಲ್ಲ ಅಂತ ನಮ್ಮ ಹಿಂದೂ ಧರ್ಮಗಳಲ್ಲಿಯೂ ಹೇಳ್ತೈತಿ. ಆದ್ರಿಂದ ಸತ್ಯವೇದನೂ ಅದೇ ಹೇಳೋದು, ಜಡ ವಸ್ತುಗಳಿಲ್ಲ. ಯಾಕೆಂದ್ರೆ ದೇವ್ರು ಬದುಕಿರುವಂತ ದೇವ್ರು ಅಲ್ವರ, ಆತನ ಕಣ್ಣಿಗೆ ಮರೆಯದಿ ಲೋಕದ ಸೃಷ್ಟಿಯಲ್ಲಿ ಯಾವುದು ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಮುಖ್ಯವಾಗಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನ ಮಾಡಬೇಕು ಅಂತ ಹೇಳ್ತಾರೆ. ದೇವರ ಹೆಸರನ್ನ ಇಟ್ಟು ಹಾಣೆ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಮತ್ತು ದೇವರ ದಿನ ಯಾವುದನ್ನ ತಿಳ್ಕೊಂಡು ಅದನ್ನ ಆರಾಧನೆ ಮಾಡಬೇಕು. ಸೃಷ್ಟಿಕರ್ತನು ಯಾವ ರೀತಿಯಲ್ಲಿ ಲೋಕ ಸೃಷ್ಟಿ ಮಾಡಿ ಒಂದು ಪರಿಶುದ್ಧವಾದಂತ ದಿನ ಅಂತ ಹೇಳಿದ್ರು, ಸಬತ್ ದಿನ ಅಂತ ಹೇಳ್ತಾರೆ, ಅದನ್ನ ಆರಾಧನೆ ಮಾಡ್ಬೇಕು. ಮತ್ತು ವಿಚಾರ, ಕಳ್ಳತನ, ಮೋಸ, ಸುಳ್ಳು ಯಾವುದನ್ನು ಹೇಳಬಾರ್ದು, ಮತ್ತೊಬ್ಬರ ವಸ್ತುಗಳನ್ನ ಆಸೆ ಪಡಬಾರ್ದು. ಈ ಒಂದು 10 ಆಜ್ಞೆಗಳನ್ನ ದೇವ್ರು ಏನ್ ಮಾಡಿದರೆ ಕೊಟ್ಟಿದ್ದಾರೆ. ಇದರಿಂದ ಮೀರೋದ್ರಿಂದ ಪಾಪಗಳು ಬರ್ತವೆ, ಅದಕ್ಕೆ ಶಿಕ್ಷೆಯನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ.
ಆ ಶಿಕ್ಷೆಗಳ ಫಲಗಳ ಇವತ್ತು ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ಗಳು, ಆಸ್ಪತ್ರೆಗಳು, ಅವ ಫಲಗಳೇ. ಇದು ಮನುಷ್ಯರಿಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಮತ್ತೆ ಯಾರು ಪಾಪಿಗಳು ಅಂತ ಧರ್ಮಗಳಲ್ಲಿ ನಾವು ವಿಚಾರಣೆ ಮಾಡೋದಾದ್ರೆ, ಶ್ರೀರಂಗ ಮಹಾತ್ಮೆಯ 7ನೇ ಅಧ್ಯಾಯದಲ್ಲಿ ಕಾಮಕ್ರೋಧವ ಶಾಸರ್ವೇ ಪಿತೃ ಮಾನವ ಅನ್ನುವಂಥ ಒಂದು ಸಂಸ್ಕೃತ ಶ್ಲೋಕ ಇದೆ. ಅಂದ್ರೆ ಏನಂದ್ರೆ, ಯಾರು ಪಾಪಿಗಳು ಅಂತ ಹೇಳ್ತಾರೆ ಅಂದ್ರೆ, ದೇವತೆಗಳು, ಸಕಲ ಮಾನವರು, ಪಿತೃಗಳು ಕಾಮಕ್ರೋಧಗಳಿಗೆ ಒಳಗಾಗಿ ಎಲ್ಲರೂ ಪಾಪಿಗಳಾಗಿದ್ದಾರೆ ಅಂತ ಹೇಳ್ತೈತಿ. ನೋಡ್ರಾ, ಇದಕ್ಕಿಂತ ನಮ್ಗೆ ಆಧಾರ ಮತ್ತೊಂದು ಬೇಕಾಗಿಲ್ಲ. ಇನ್ನೂ ಕೆಲವು ಶ್ಲೋಕಗಳಲ್ಲಿ ಇದಾವೆ. ಅದು ಬೈಬಲಲ್ಲೂ ಇದೇ ಹೇಳಂಥದ್ದು. ರೋಮ 3:10-11 ನೀತಿವಂತನು ಈ ಲೋಕದಲ್ಲಿ ಒಬ್ಬನೂ ಇಲ್ಲ ಅಂತ ಹೇಳ್ತಾರೆ. ಲೆಕ್ಕ ಹಾಕೊಂಬಿಡ್ರಿ. ಹಂಗಾರೆ ದೇವರ ದೃಷ್ಟಿಯಲ್ಲಿ ಹುಟ್ಟಿದಂದಿನಿಂದನೇ ಅವನು ಪಾಪಿಯಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದೇ ತರ 2 ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಾರೆ, ದೇವದೂತರುಗಳು ಪಾಪ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಶ್ರೀರಂಗ ಮಹಾತ್ಮೆಯ ಒಂದು ಆಧಾರವನ್ನ ಕೊಟ್ಟೆ ನಾನು, ಹಿಂದೂ ಧರ್ಮಗಳ ಆಧಾರ. ಇಲ್ಲಿ ಸತ್ಯವೇದದ ಒಂದು ಆಧಾರವನ್ನು ನಾವು ನೋಡೋದಾದ್ರೆ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನ್ಯಾಯ ತೀರ್ಪನ್ನ ಹೊಂದುವುದಕ್ಕೆ, ಅಂದ್ರೆ ಶಿಕ್ಷೆ ಕೊಡೋದಕ್ಕೋಸ್ಕರ ಅವರು ಕತ್ತಲೆ ಗುಂಡಿನಲ್ಲಿ ಅವ್ರನ್ನ ಒಪ್ಪಿಸಿದೀನಿ, ಕಟ್ಟಾಕಿದ್ದೀನಿ ಅಂತ ಹೇಳ್ತಾರೆ. ಅವ್ರನ್ನ ಯಾವುದು ಕತ್ತಲೆ ಗುಂಡಿ ಅಂತ ನಾವು ನೋಡಿದ್ರೆ, ಈ ಭೂಮಿ ಸುತ್ತಲೂ ಇರ್ತಕ್ಕಂಥ ಜಾಗವನ್ನ ಕತ್ತಲೆ ಗುಂಡಿ ಅಂತ ಕರೀತಾರೆ. ಈ ಭೂಮಿ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ, ಅದರಿಂದ ಈ ಭೂಮಿ ಬೆಳಕಾಗಿ ಕಾಣುತ್ತೆ. ಭೂಮಿಯಿಂದ ಅಕ್ಕಪಕ್ಕದಲ್ಲಿ ಬಿದ್ದಾಗ ಅದೇನಾಗಲ್ಲ, ಅಲ್ಲಿ ಬೆಳಕು ರಿಫ್ಲೆಕ್ಷನ್ ಆಗಲ್ಲ. ಅದರಿಂದ ಅದು ಸುತ್ತಲೂ ವಾಯುಮಂಡಲದಲ್ಲಿ ಫುಲ್ ಕತ್ತಲೆ. ಅದು ಆ ಕತ್ತಲೆ ಗುಂಡಿಯಲ್ಲಿ ವಾಯುಮಂಡಲದಲ್ಲಿ, ಆಕಾಶ ಮಂಡಲದಲ್ಲಿ ಏನ್ ಮಾಡಿದಾರೆ ಅಂತ ಅವ್ರನ್ನ ಬಂಧಿಸಿ ಇಟ್ಟಿದ್ದಾರಂತೆ ದೇವದೂತರುಗಳು ಪಾಪ ಮಾಡಿದಾಗ. ಯಾರು ಯಾವಾಗ ಪಾಪ ಮಾಡಿದ್ರು ಎಲ್ಲವನ್ನ ವಾಕ್ಯ ಸಹಿತ ಉದಾಹರಣೆಗಳನ್ನ ನಾನು ಮುಂದಿನ ಪಾಠದಲ್ಲಿ ನಾನು ಕೊಡ್ತೀನಿ. ಈಗ ನೆಕ್ಸ್ಟ್, ಕ್ರಿಸ್ತನ ಬಲಿನೇ ಯಾಕೆ ಅಂತ ಉದಾಹರಣೆ ಕೇಳ್ಬೋದು ನೀವು. ಅದಕ್ಕೂ ನಾವೇನ್ ಮಾಡೋಣ, ವಿಶ್ಲೇಷಣೆಯನ್ನ ಮಾಡೋಣ, ಆಧಾರವನ್ನ ನೋಡೋಣ. ಈಗಾಗ್ಲೇ ನೋಡ್ದಂಗೆ ದೇವದೂತರುಗಳು, ಮಾನವರು, ಎಲ್ಲ ಪಿತೃಗಳು ಸಹಿತ ಹಿರಿಯರು ಎಲ್ರೂ ಪಾಪಿಗಳೇ ಅಂತ ಬಂದ್ಬಿಡ್ತು. ನಮ್ಗೆ ಅರ್ಥ ಆಯ್ತು, ಉದಾಹರಣೆ ಸಿಕ್ತು. ಒಬ್ಬ ಪಾಪಿ ಇನ್ನೊಬ್ಬ ಪಾಪಿಗೆ ಯಾವುದೇ ರೀತಿಯಲ್ಲಿ ಏನ್ ಮಾಡಕ್ಕಾಗೋದಿಲ್ಲ, ಈಡು ಅಥವಾ ಬಲಿಯನ್ನ ಕೊಡೋದಿಕ್ಕೆ ಸಾಧ್ಯ ಇಲ್ಲ, ಬಿಡುಗಡೆ ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಾಕ್ಯ ಹೇಳ್ತೈತೆ. ಆದ್ರಿಂದ ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದ? ಸಾಧ್ಯನೇ ಇಲ್ಲ. ಇಬ್ರು ಕುಣಿಯಲ್ಲಿ ಬಿದ್ದೋಗ್ಬಿಡ್ತಾರೆ ಅಂತ ಹೇಳ್ತೀವಿ. ಆದ್ರೆ ಮತ್ತೆ ಕೆಲವರು ಹೇಳ್ತಾರೆ, ದೇವತೆಗಳಿಗೆ ಏನಿಲ್ಲ, ಸಾವೇ ಇಲ್ಲ, ನೀವು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳ್ಬೋದು. ಇದು ತಪ್ಪು. ಇದು ದೇವತೆಗಳಿಗೆ ನಿತ್ಯ ಜೀವ ಇದೆ, ಅಮರತ್ವ ಇಲ್ಲ, ಚಿರಂಜೀವಿಗಳಲ್ಲ ಅವರು. ಯಾಕೆ ಅಂತಂದ್ರೆ ದೇವರು ಒಬ್ಬನೇ ಅಮರತ್ವ ಉಳ್ಳವನು, ಹುಟ್ಟು ಸಾವು ಇಲ್ಲದಂತೆ ಇರತಕ್ಕಂಥ ವ್ಯಕ್ತಿ ಅವರು. ಆದ್ರೆ ದೇವತೆಗಳಿಗೆ ಸಾವಿರಾರು ವರ್ಷಗಳಿಂದ ಏನ್ ಮಾಡ್ಬೋದು, ಅವರು ಜೀವಂತವಾಗಿ ಇರ್ಬೋದು. ಪಾಪ ಮಾಡಿದಂತ ದೇವದೂತರುಗಳಿಗೆ ಮುಂದೊಂದು ದಿನ ಅವರಿಗೆ ಸಾವು ಕಟ್ಟಿಟ್ಟ ಬುತ್ತಿ ಇದೆ ಅಂತ ವಾಕ್ಯಗಳು, ಆಧಾರಗಳನ್ನ ನಾನು ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತೀನಿ. ಅದರಂತೆ ನಾಶ ಆಗಂತ ಶಕ್ತಿ ಅವರಿಗಿದೆ ದೇವದೂತರುಗಳಿಗೆ. ಈಗ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತರು ಅವರು ಎಲ್ಲ ಧರ್ಮಶಾಸ್ತ್ರದ ಆಜ್ಞೆಗಳನ್ನ ಪಡೆದುಕೊಂಡು ಜೀವವನ್ನು ಹೊಂದಿ ಅವರು ತಂದೆಯಾದ ದೇವರ ಅಮರತ್ವ ಪದವಿಗೆ ಸೇರ್ಕೊಂಡಿದ್ದಾರೆ. ಇವರಿಬ್ಬರನ್ನು ಬಿಟ್ಟರೆ ಲೋಕದಲ್ಲಿ ಯಾರೂ ಇಲ್ಲ ಅಮರತ್ವವನ್ನ ಹೊಂದಿರತಕ್ಕಂಥವ್ರು, ಚಿರಂಜೀವಿಗಳು ಅಂತ ನಾವು ನೋಡ್ಬೋದು. ಇದಕ್ಕಾಗಿ ನಾವು ಪಾಪವನ್ನ ಮಾಡದಂತ ಮಕ್ಕಳಿಗೆ, ದೇವರಿಗೆ ಅಥವಾ ಮನುಕುಲಕ್ಕೆ ಇನ್ನೊಬ್ಬ ಪಾಪಿ ಈಡು ಬಲಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ನಾವು ನೋಡ್ಬೋದು. ಅದಕ್ಕಾಗಿ ದೇವರು ಏನ್ ಮಾಡಿದಾರಂತೆ, ಪಾಪವು ಕೊಡುವಂತ ಸಂಬಳ ಅದು ಮರಣ ಆಗಿದೆ. ಈ ಮರಣದನ್ನ ಬಿಡುಗಡೆ ಕೊಡಬೇಕಾದ್ರೆ ದೇವರು ಒಂದು ದೊಡ್ಡ ಯೋಜನೆಯನ್ನೇ ಸಿದ್ಧ ಮಾಡಿದ್ದಾರೆ. ಆ ಯೋಜನೆಯಂತೆ ಮಾನವ ರೂಪವನ್ನ ಧರಿಸಿಕೊಂಡು ಪರಿಶುದ್ಧನಾಗಿ ಪಾಪವಿಲ್ಲದವನಾಗಿ ಈ ಲೋಕಕ್ಕೆ ಯೇಸು ಕ್ರಿಸ್ತರನ್ನ ಏನ್ ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಅವರು ಬಂದು ಏನ್ ಮಾಡ್ತಾರೆ, ಬಲಿಯನ್ನ ಕೊಟ್ರು ಅಂತ ನಾವು ನೋಡ್ಬೋದು. ಈಗ ಆತನಿಗೆ ಯಾವ ಹೆಸರಿತ್ತು ಅಂತಂದ್ರೆ ಲೋಗಾಸ್ ಅನ್ನುವಂತ ಹೆಸರಿತ್ತು. ಪರಿಶುದ್ಧವಾದಂತ ಅಕ್ಷರ ಅಥವಾ ದೇವರ ವಾಕ್ಯ ಅಂತ ಹೆಸರಷ್ಟೇ. ಅದು ಭೂಮಿ ಮೇಲೆ ಬಂದ ಮೇಲೆ ಆತನಿಗೆ ಒಂದು ಹೆಸರು ಕೊಡ್ತಾರೆ, ಯೇಸು ಅಂತ. ತನ್ನ ಜನಗಳನ್ನ ಪಾಪಗಳಿಂದ ಅವ್ರನ್ನ ಬಿಡಿಸಿ ಕಾಯ್ತಕ್ಕಂಥವ್ರು ಅನ್ನುವಂಥ ಒಂದು ಅರ್ಥ ಇರ್ತಾರೆ. ಇಮ್ಮಾನುವೇಲ್, ದೇವರು ಅವರ ಸಂಗಡ ಇದ್ದಾರೆ ಅನ್ನುವಂಥ ಒಂದು
ಮಾತಿನ ಅರ್ಥಗಳು ಅಂತ ನಾವು ಅನೇಕ ಅರ್ಥಗಳನ್ನ ನೋಡ್ಬೋದು. ಆದ್ರಿಂದ ಈ ಭೂಮಿ ಮೇಲೆ ಬಂದಾಗ ಅವರಿಗೆ ಒಂದು ಯೇಸು ಅನ್ನುವಂಥ ಹೆಸರು ಕೊಟ್ಟಿದ್ರಿಂದ ಅದು ಅವರು ಒಂದು ಬೇರೆ ದೇಶದ ದೇವರು ಅಥವಾ ವ್ಯಕ್ತಿ ಅಂತ ನಾವೇನ್ ಮಾಡ್ಬೋದು, ಭಾವನೆಯನ್ನು ಮಾಡ್ಕೊಳ್ಳೋಂತಕ್ಕೆ ಹೋಗಂತಾರಲ್ಲ, ಅರ್ಥನೇ ಇಲ್ಲ ಅದು. ಅವರು ಇಲ್ಲಿ ಹುಟ್ಟಿದ್ರೆ ಅಲ್ಲಿನ ಜನಗಳು ಅಪಾರ್ಥ ಮಾಡ್ಕೊಂತಿದ್ರು, ಅಲ್ಲಿ ಹುಟ್ಟಿದ್ರಿಂದ ಇಲ್ಲಿನ ಜನ ಅಪಾರ್ಥ ಮಾಡ್ಕೊಂತಾರೆ. ಅಪಾರ್ಥ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ನಾವೇ ಲಾಸ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ. ಆದ್ರಿಂದ ಮಾನವರ ಪಾಪಗಳಿಗಾಗಿ ಬಿಡುಗಡೆ ಮಾಡೋದಕ್ಕಾಗಿ ಆತನು ತನ್ನ ಜೀವವನ್ನ ಕೊಟ್ಟು ಸ್ವರ್ಗ ಸೇರಿಸಲು ತನ್ನನ್ನೇ ಯಜ್ಞಾರ್ಪಿತನಾಗಿ ಸಮರ್ಪಣೆ ಮಾಡಿ ಪರಿಶುದ್ಧ ರಕ್ತವನ್ನು ಚೆಲ್ಲಿದ್ದಾರೆ. ಮತ್ತೆ 3ನೇ ದಿನದಲ್ಲಿ ಏನ್ ಮಾಡಿದರೆ ಮೃತ್ಯುಂಜಯನಾಗಿ ತಾನು ಹೇಳಿದಂತೆ ಮೊದಲು ಎದ್ದು ಬಂದಿದ್ದಾರೆ ಅನ್ನೋದಕ್ಕೆ ಅನೇಕ 500 ಶಿಷ್ಯರುಗಳಿಗೆ ಕಾಣಿಸಿಕೊಂಡಂತ ಉದಾಹರಣೆ ಇದ್ದಾರೆ. ಎದ್ದು ಏಕೈಕ ರಕ್ಷಕ ಮಾನವರ ಪಾಪಗಳಿಗೆ ಅಂತ ಏನ್ ಮಾಡಿದ್ದಾರೆ, ಸಿದ್ಧಾಂತ ಮಾಡಿ ತೋರಿಸಿದ್ದಾರೆ. ಇದಕ್ಕೆ ಆಧಾರವಾಗಿ ನಾವು ಮಹಾಭಾರತದಲ್ಲಿಯೂ ಸಹಿತ ನಾವು ನೋಡಬಹುದು, ರಕ್ತ ಪ್ರೋಕ್ಷಾಣಂ ಪಾಪ ವಿನಾಶಂ ಅಂತ ಬರೆದಿದೆ. ಅಂದ್ರೆ ಸತ್ಯವೇದದಲ್ಲೂ ಅದನ್ನೇ ಹೇಳ್ತಾ ಇರೋಂಥದ್ದು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಹಂಗೆ ರಕ್ತವು ಪ್ರಾಣಾಧಾರವಾಗಿದೆ. ದೇವರು ಇಟ್ಟಿರುವಂತ ಒಂದು ಅದ್ಭುತವಾದಂತ ಶಕ್ತಿ ನಮ್ಮ ಶರೀರದಲ್ಲಿ ಅಡಗಿದೆ. ಆದ್ರಿಂದ ಇದಿಲ್ದಲೇ ಇದ್ರೆ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ. ಈ ರಕ್ತ ಕೆಂಪು ಬಣ್ಣ ಆಗಿರೋದ್ರಿಂದ ಈ ಕೆಂಪು ಬಣ್ಣವನ್ನ ಅಪಾಯಕ್ಕೆ ಸೂಚನೆಯನ್ನ ನಾವು ಬಳಸ್ಕೊಳ್ಳೋದಿಕ್ಕೆ ಮಾಡ್ತಾ ಇದೀವಿ. ಯಾಕೆಂದ್ರೆ ಉದಾಹರಣೆಗೆ ಟ್ರೈನ್ ಬಂದಾಗ ನಿಲ್ಸೋದಿಕ್ಕೆ ಕೆಂಪು ಬಾವುಟವನ್ನ ತೋರಿಸ್ತಾರೆ. ಅದು ಅಪಾಯಕ್ಕೆ ಸೂಚನೆಯನ್ನು ಕೊಡೋದು ಮಾತ್ರ ಅಲ್ಲ, ರಕ್ಷಣೆಯನ್ನು ಕೊಡುವುದಕ್ಕೂ ಅದು ಸೂಚನೆ ಆಗಿದೆ. ಎಷ್ಟೋ ಸಾವಿರಾರು ಜನಗಳ ಪ್ರಾಣವನ್ನ ಏನ್ ಮಾಡ್ತದೋ ಉಳಿಸ್ತೈತಿ ಕೆಂಪು ಬಣ್ಣ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ರಕ್ತ ಅದು ರಕ್ಷಣೆಗೆ ಸೂಚನೆಯಾಗಿದೆ ಅಂತ ನಾವು ನೋಡ್ತೀವಿ. ಅದೇ ರೀತಿ ಮತ್ತೆ ಉದಾಹರಣೆಗೆ ಮಕ್ಕಳು ಅಥವಾ ಗಂಡು ಹೆಣ್ಣು ಅಂದ್ರೆ ಮದುಮಗ ಮದುವಣಗಿತ್ತಿ ಮನೆಗಳಿಗೆ ಬಂದಾಗ ಕೆಂಪು ಬಣ್ಣದ ನೀರನ್ನು ಏನ್ ಮಾಡ್ತಾರೆ, ಅದನ್ನ ಆರತಿ ಮಾಡಿ ಅದನ್ನ ತೆಗ್ದಾಕುವಂತ ಒಂದು ರೂಢಿಗಳನ್ನ ನಾವು ಲೋಕದಲ್ಲಿ ನೋಡ್ಬೋದು. ಇದೆಲ್ಲ ಸೂಚನೆ ಏನಪ್ಪಾ ಅಂದ್ರೆ ದೋಷ ಪರಿಹಾರ, ರಕ್ಷಣೆ ಸಿಕ್ತು, ಬಿಡುಗಡೆ ಆಯ್ತು, ಪಾಪ ಪರಿಹಾರ ಆಯ್ತು. ಹಲವಾರು ರೀತಿಯಲ್ಲಿ ನಂಬಿಕೆಗಳು ಇವೆಲ್ಲ ಬಂದಿರೋಂಥದ್ದು ಕ್ರಿಸ್ತನ ಬಲಿಯ ಒಂದು ಸೂಚನೆಗಳೇ. ರಕ್ತದಿಂದಲೇ ಪಾಪ ಪರಿಹಾರ. ನೋಡಿದ್ರ, ನಾವು ದಿನನಿತ್ಯದಲ್ಲಿ ಈ ಆಚರಣೆಗಳನ್ನ ಮಾಡ್ತಾ ಇದ್ರು, ಇದರ ಅರ್ಥ ನಮಗೆ ಗೊತ್ತಿಲ್ಲ ಅಂತ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಗೃಹ ಪ್ರವೇಶಗಳು, ಯಂತ್ರಗಳು, ಪೂಜೆ ಮಾಡುವಾಗ ಬೂದುಗುಂಬಳಕಾಯಿ ಕೆಂಪು ಬಣ್ಣದ ನೀರುಗಳನ್ನ ಚುಮ್ಕಿಸುವಂಥದ್ದು, ಇದು ಎಲ್ಲ ಸೂಚನೆ, ಬಲಿಯ ಸೂಚನೆಗಳೇ ಇವೆಲ್ಲ. ಪಾಪ ಪರಿಹಾರ ಆಯ್ತು, ದೋಷ ಹೊರಟೋಗ್ಬಿಡ್ತು, ಇದು ದೃಷ್ಟಿ ತೆಗೆದಾಕ್ಬಿಟ್ಟೋ ಅನ್ನೋದು, ಇದೆಲ್ಲ ಇಲ್ಲಿಂದ ಬಂದಿರುವಂತ ಆಚರಣೆಗಳೇ ಅಂತ ನಾವು ನೋಡ್ತೀವಿ. ಅದರ ಜೊತೆ ಭಾರತದ ಮೂಲದಲ್ಲಿದ್ದಂತ ನಮ್ಮ ಇಂಡಿಯಾ ದೇಶದಲ್ಲಿ ಸಿಂಧೂ ನದಿ ಕಣಿವೆಯ ಬಯಲಿನಲ್ಲಿ ಮೊದಲು ಭಾರತಕ್ಕೆ ಯಾರಪ್ಪ ಪ್ರವೇಶ ಮಾಡಿದ್ರು ಅಂತಂದ್ರೆ ದ್ರಾವಿಡರು ಬರ್ತಾರೆ. ದ್ರಾವಿಡರು ಬಂದಾಗ ದ್ರಾವಿಡರು ಸಿಂಧೂ ನದಿ ಕಣಿವೆ ಬಯಲಿನಲ್ಲಿ ವಾಸ ಮಾಡಿದ್ದಕ್ಕೆ ಸಿಂಧು ಹೋಗಿ ಹಿಂದೂ ದೇಶ, ಹಿಂದೂ ನಾಗರಿಕತೆ ಅಂತೆಲ್ಲ ಏನಾಯ್ತು ನಮ್ಮ ದೇಶಕ್ಕೆ ಬಂತು. ಅವರು ಮೊದಲು ನಂಬಿಕೆಯನ್ನ ಏನನ್ನ ಇಟ್ಕೊಂಡಿದ್ರು ಅಂತಂದ್ರೆ ಯಜ್ಞೋಪ ಅಪತೆ, ಅಂದ್ರೆ ಯಜ್ಞವೇ ರಕ್ಷಣೆ ಮಾಡ್ತದೆ ಅಂತ ಸಂಸ್ಕೃತದಲ್ಲಿ ಅವರು ಸಹಿತ ಇದನ್ನ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಅವ್ರು ಬಂದ 500 ವರ್ಷಗಳ ನಂತರ ಈ ದೇಶಕ್ಕೆ ಆರ್ಯರು ಬರ್ತಾರೆ ವಲಸೆ. ಇದು ಎಲ್ಲ ಎಲ್ಲಿ ಸಿಗುತ್ತೆ ನಿಮ್ಗೆ ಅಂದ್ರೆ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂತ ಒಂದು ಬುಕ್ಸ್ ಬರೆದಿದ್ದಾರೆ. ಅದರಲ್ಲಿ ನಮ್ಮ ಹಿಂದೂ ಪೂರ್ವ ಒಂದು ಯಾವ ರೀತಿಯಲ್ಲಿ ಹಿಂದೂ ದೇಶ ಬಂತು, ಯಾರಿದ್ರು, ಯಾವ ಜಾತಿಗಳಿದ್ದೋ, ಹೆಂಗ್ ಉಟ್ಕೊಂಡು ಅನ್ನೋಂಥದ್ದೆಲ್ಲ ನೀವು ಅದರಲ್ಲಿ ಓದಿ ತಿಳ್ಕೊಳ್ಬಹುದು, ನಾನು ಹೇಳ್ತೀನಿ. ಅದರಿಂದ ಅವರು ಹೇಳ್ತಾರೆ, ಆರ್ಯರು ನಮ್ಮ ದೇಶಕ್ಕೆ ಬಂದಂಥವ್ರು ಅಹಂ ಯಜ್ಞೋಸ್ಪಿ ಅಂತ ಅಂದ್ರು. ಅಂದ್ರೆ ದೇವರೇ ಯಜ್ಞವಾಗಬೇಕು, ಯಜ್ಞ ಆಗ್ಬೇಕಾ ಅಂತ ಎಲ್ಲ ಈ ಒಂದು ಅರ್ಥ ಬರುತ್ತೆ. ಇದು ಓಂ ಅನ್ನುವಂತ ಪದದಿಂದ ಬಂದಿರುವಂಥದ್ದು. ಯಾವುದು? ಅಹಂ ಅನ್ನುವಂಥದ್ದು ಓಂ ಎಂಬ ಪದದಿಂದ ಬಂದಿರುವಂಥದ್ದು. ಓಂ ಅನ್ನುವಂಥ ಒಂದು ಅರ್ಥ ಏನಪ್ಪಾ ಅದು ಅಂತಂದ್ರೆ ದೇವರು ಅಥವಾ ಪವಿತ್ರವಾದ ಅಕ್ಷರ ಅಥವಾ ದೇವರ ವಾಕ್ಯ, ಈಗೆಲ್ಲ ಅರ್ಥಗಳು ಬರ್ತವೆ. ಆದ್ರಿಂದ ದೇವರೇ ಯಜ್ಞವಾಗ್ಬೇಕು ಅಂತ ಹೇಳ್ತಾರೆ. ಕಾಂಡಿಯ ಮಹಾಬ್ರಾಹ್ಮಣದಲ್ಲಿ ಅಲ್ಲಿ ಒಂದು ಶ್ಲೋಕವನ್ನ ನಾವು ನೋಡ್ಬೋದು. ಪ್ರಜಾಪತಿರ್ತ್ರವೇಭವಂ ಆತ್ಮಾನಂ ಯಜ್ಞ ಕೃತ್ವ ಪ್ರಾಯಶ್ಚಿತ್ ಅಂತ ಹೇಳ್ತಾರೆ. ಅಂದ್ರೆ
ಪ್ರಜೆಯನ್ನ ಪಾಲಿಸುವಂತ ಪ್ರಜಾಪತಿ ತನ್ನ ಪ್ರಜೆಗಳ ಪಾಪ ಪರಿಹಾರಕ್ಕಾಗಿ ಸ್ವತಃ ತನ್ನ ಶರೀರವನ್ನೇ ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿಸುವುದು ಅಂತ ಬರೆದಿದ್ದಾರೆ. ನೋಡಿ, ಸತ್ಯವೇದ ಏನು ಹೇಳ್ತೈತೆ? ಯೇಸುವು ಯುಗಗಳ ಸಮಾಪ್ತಿಯಲ್ಲಿ ಮಾನವರ ಪಾಪ ನಿವಾರಣೆ ಮಾಡಲು ಒಂದೇ ಸಾರಿ ತನ್ನನ್ನು ತಾನೇ ಯಜ್ಞ ಮಾಡಿಕೊಳ್ಳಲು ಪ್ರತ್ಯಕ್ಷನಾದನು ಅಂತ ಬರೆದಿದೆ. ಅದೇ ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 29ರಲ್ಲಿ ಸ್ನಾನಿಕನಾದ ಯೋಹಾನ್ ಹೇಳ್ತಾರೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದಂತ ಕುರಿ. ಯೇಸು ಕ್ರಿಸ್ತರನ್ನ ನೋಡ್ಬಿಟ್ಟು ಒಬ್ಬ ಪ್ರವಾದಿ ಅವರು ಹೇಳ್ತಾರೆ, ಈ ಮಾತನ್ನ ಹೇಳ್ತಾರೆ. 1 ಕೊರಿಂಥ 5:7ರಲ್ಲಿ ನಮ್ಮ ಪಸ್ಕದ ಯಜ್ಞದ ಕುರಿ ಕೊಯ್ದಿದೆ, ಅದ್ಯಾವುದೆಂದರೆ ಯೇಸು ಕ್ರಿಸ್ತರೇ. ನೋಡಿ, ಅವ್ರ ಬಗ್ಗೆ ಇವೆಲ್ಲ ಭವಿಷ್ಯವಾಣಿಗಳನ್ನ ಅವ್ರಿನ್ನೂ ಸಾಯೋದಕ್ಕೆ ಮುಂಚೆನೆ ಹೇಳಿರುವಂತಹ ಒಂದು ವಿಷಯಗಳು ಅನೇಕ ವಿಧವಿದೆ. ಮತ್ತೆ ಯೋಹಾನ 1:7ರಲ್ಲಿ ನಮ್ಮನ್ನು ಸಕಲ ಪಾಪಗಳಿಂದ ಪರಿಹಾರ ಮಾಡಿ ನಮ್ಮನ್ನ ಯೇಸು ಕ್ರಿಸ್ತನ ರಕ್ತ ಶುದ್ಧ ಮಾಡ್ತತೆ ಅಂತ ವಾಕ್ಯಗಳಿದಾವೆ. ತುಂಬಾ ಇದಾವೆ. ನಾನ್ ನಿಮ್ಗೆ ಒಂದು ಎರಡೆರಡನ್ನ ಮಾತ್ರ ನಾನೇನ್ ಮಾಡಬಲ್ಲೆ, ಉದಾಹರಣೆ ಕೊಡಬಲ್ಲೆ. ಇಲ್ಲಾಂದ್ರೆ ಇದು ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡ್ತದೆ. ಆದ್ರಿಂದ ದೇವತೆಗಳು, ಮಾನವರು, ಪ್ರಾಣಿ ಪಕ್ಷಿ ಯಾವುಗಳಿಂದಲೂ ಪರಿಹಾರ ಅಸಾಧ್ಯವಾಗದೇ ಇದ್ದಾಗ, ಯಾಕೆ ಅಸಾಧ್ಯವಾಯಿತು ಅಂತಂದ್ರೆ ದೇವರು ಮಾಡಿರುವಂತ ಉದ್ದೇಶವನ್ನ ಮನುಷ್ಯರು ಅರ್ಥ ಮಾಡ್ಕೊಳ್ಳಿಲ್ಲ. ಏನಪ್ಪಾ ಅಂದ್ರೆ ದೇವರು ಒಂದು ಬಲಿಗಳನ್ನ ಕೊಟ್ಟಾಗ ನನ್ನ ಪಾಪಗಳಿಗೋಸ್ಕರ ಈ ಒಂದು ಪ್ರಾಣಿ, ಮುಗ್ಧ ಪ್ರಾಣಿ ಬಲಿ ಆಗ್ತದಲ್ಲ ಅಂತ ಹೇಳಿ ಆ ತನ್ನ ಸಾಕು ಪ್ರಾಣಿ ಮೇಲೆ ಪ್ರೀತಿಯಿಂದ ಮತ್ತೆ ಇವನು ಪಾಪ ಮಾಡದಲ್ಲೇ ಇರ್ಲಿ ಅನ್ನೋ ಉದ್ದೇಶದಿಂದ ನೀನು ಒಂದು ಕುರಿಯನ್ನ, ಕೋಳಿಯನ್ನ ಬಲಿ ಕೊಡ್ಬೇಕು ಅಂತ ದೇವರು ನೇಮಿಸಿದ್ರು. ಆದ್ರೆ ಈ ಮನುಷ್ಯ ಏನ್ ಮಾಡ್ದ, ದೇವರ ಒಂದು ಮನಸ್ಸನ್ನ ಅರ್ಥ ಮಾಡ್ಕೊಳ್ದಲೆ ನಾನು ಪಾಪ ಮಾಡ್ಬಿಟ್ರೆ ಹೆಂಗೋ ಒಂದು ಕುರಿ ಬಲಿ ಕೊಟ್ಬಿಟ್ರೆ ಸಾಕು ಅಂತ ಕೊಲೆ ಮಾಡೋದು, ಕಳ್ತನ ಮಾಡೋದು, ಮೋಸ ಮಾಡೋದು ಮಾಡ್ಬಿಡಂ ಬಿಡು, ಒಂದು ಕುರಿ ಐತಲ್ಲ ನಮ್ಮ ಮನೆಗೆ ಕೊಟ್ರಾಯ್ತು, ಹೋದ್ರು ಆಯ್ತು. ನೋಡಿ, ಇನ್ನೊಂದು ಪ್ರಾಣದ ಬಗ್ಗೆ ಇವನಿಗೆ ಚಿಂತೆ ಇಲ್ದಲೇ ಇದ್ದಾಗ ಅಧಿಕವಾಗಿ ಪಾಪ ಮಾಡ್ತಾ ಹೋಗ್ಬಿಟ್ಟ. ಅನೇಕ ಕಳ್ತನ, ಮೋಸ ಮಾಡೋಂಥದ್ದು, ತಿರುಪತಿಗೋ ಧರ್ಮಸ್ಥಳಗೋ ಎಲ್ಲೋ ಹೋಗಿ ಲಕ್ಷಾಂತರ ರೂಪಾಯಿ ಚಿನ್ನನೋ ಬೆಳ್ಳಿನೋ ಹಣನೋ ಹಾಕ್ಬಿಟ್ಟು ಬಂದ್ಬಿಟ್ರೆ ನನ್ನ ಪಾಪ ಪರಿಹಾರ ಆಯ್ತು ಅಂತ ಅಂತಾರೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಯಾವ ದಾನ ಧರ್ಮಗಳಿಂದಲೂ ಪಾಪ ಪರಿಹಾರ ಆಗುವುದಿಲ್ಲ. ರಕ್ತ ದಾರಿ ಇಲ್ಲದೆ ಪಾಪ ಪರಿಹಾರ ಅಸಾಧ್ಯ. ಆ ರಕ್ತ ಯಾವ ರಕ್ತದ್ದಾಗಬೇಕು ಅದು ನಾವು ತಿಳ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗ್ತದೆ. ಈಗ ಯೇಸು ಕ್ರಿಸ್ತರ ಜನನದ ಬಗ್ಗೆ ಧರ್ಮಗಳಲ್ಲಿ ಏನಾದರೂ, ಎಲ್ಲಾ ಧರ್ಮಗಳಲ್ಲಿ ಯಾಕೆ ಹೇಳಲಿಲ್ಲ ನಮ್ಗೆ ಅನ್ನುವಂಥ ಪ್ರಶ್ನೆಗಳು ಸಹಿತ ಬರ್ತವೆ. ಇದು ಸತ್ಯವಿದ್ದಲ್ಲಿ ಯಾಕೆ ಬೇರೆ ನಮ್ಮ ಧರ್ಮಗಳಲ್ಲಿ ಅವ್ರ ರಕ್ಷಕ ಆಗಿದ್ದು ಹೇಳ್ಬೇಕಾಗಿತ್ತಲ್ಲ ಅನ್ನೋಂಥ ಪ್ರಶ್ನೆಗಳು ಇವತ್ತು ನಮಗೆ ಎದುರಾಗ್ತವೆ. ಅದರಿಂದ ಸಾಮವೇದದಲ್ಲಿ 4 ವೇದಗಳಲ್ಲಿ 5 ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, ಸತ್ಯವೇದ, ಇದರಲ್ಲಿ ಈ ಸಾಮವೇದದಲ್ಲಿ ಲಿವಿಯಾ ಗೋಪ್ತಾರಾಮ್, ಮಹಾಕೌದದಿನ, ಕುಯುಂತಿ, ಅವ್ಯಾಯಾನ, ಪರ್ಯಾತಾಸೀನ್ ಅಂದರೆ ಏನಪ್ಪ ಬರೆದಿದ್ದಾರೆ ಇಲ್ಲಿಂದ್ರೆ, ಬರಲಿರುವಂತ, ಹುಟ್ಟಲಿರುವಂತ ಆ ದೇವನು ಮಹಾನುಭಾವನು ಕನ್ನಿಕೆಯ ಗರ್ಭದಲ್ಲಿ ಗೋಶಾಲೆಯಲ್ಲಿ ಜನಿಸುವನು. ನೋಡಿದ್ರ, ಹಿಂದೂ ಗ್ರಂಥಗಳಾದಂಥ ಸಾಮವೇದದಲ್ಲಿ ಈ ಒಂದು ಶ್ಲೋಕ ಬರೆದಿದೆ. ಯಾರು ಬರಲಿರುವಂತ ಮಹಾನುಭಾವ ದೇವರು ಗೋಶಾಲೆಯಲ್ಲಿ ಕನ್ನಿಕೆಯ ಗರ್ಭದಲ್ಲಿ ಹುಟ್ಟಿ ಬರ್ತಾರೆ ಅಂತ ಬರೆದಿದೆ ತಾನೆ. ಇದು ಯಾರು ಹುಟ್ಟಿಲ್ವಲ್ಲ, ಗೋಶಾಲೆಯಲ್ಲಿ ಕನ್ನಿಕೆಯ ಗರ್ಭದಲ್ಲಿ ಹುಟ್ಟಿದವನು ಒಬ್ಬನೇ ಕರ್ಣ ಅಂತ ನಾವು ನೋಡ್ತೀವಿ. ಕರ್ಣ ದೇವರಾಗ್ಲಿಲ್ಲ, ಆತನು ಪಾಪ ಮನುಷ್ಯರಂತೆ ಪಾಪ ಮದುವೆ ಆದ್ರು ಅದು ದೇವ ದೃಷ್ಟಿಯಲ್ಲಿ ದೇವರಾಗಿದ್ರೆ ಮದುವೆಗಳು ಅವರಾಗಂಗಿಲ್ಲ. ಇದು ದೇವದೂತರುಗಳಿಗೂ ಅಪ್ಲೈ ಆಗುತ್ತೆ. ಇದು ಮುಂದೆ ನಾನು ವಿಶ್ಲೇಷಣೆಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಕರ್ಣ ದೇವರ ಆಗ್ಲಿಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತು. ಹಾಗಾದ್ರೆ ಕನ್ನಿಕೆ ಗರ್ಭದಲ್ಲಿ ಹುಟ್ಟಿದವರು ಯೇಸು ಕ್ರಿಸ್ತರೊಬ್ಬರೇ. ಅದು ದೇವರ ಪವಿತ್ರಾತ್ಮನ ನೆರಳಿನಿಂದ, ಅಂದ್ರೆ ಮಾನವನ ಸಂಪರ್ಕವಿಲ್ಲದೆ ಹುಟ್ಟಿದಂತ ಏಕೈಕ ವ್ಯಕ್ತಿ ಅದು ಯೇಸು ಕ್ರಿಸ್ತರೇ. ಗೋಶಾಲೆಯಲ್ಲಿ, ಛತ್ರದಲ್ಲಿ ಹುಟ್ಟಿ ಆತನಿಗೆ ಜಾಗ ಇಲ್ಲದ್ರಿಂದ ಗೋಶಾಲೆಯಲ್ಲಿ ಏನ್ ಮಾಡ್ತಾರೆ, ಅದನ್ನ ಮಗುವನ್ನ ಮಲಗಿಸ್ತಾರೆ. ನೋಡಿದ್ರ, ಈ ಒಂದು ಶ್ಲೋಕ ಹಿಂದೂ ಧರ್ಮಗಳಲ್ಲಿ ಬರೆದಿರುವಂತದನ್ನ ನಾವು ನೋಡ್ತೀವಿ. ಅದೇ ರೀತಿ ಇದಕ್ಕೆ ಆಧಾರವಾಗಿ ಸತ್ಯವೇದದಲ್ಲಿ ಸಹಿತ ಬರೆದಿದೆ. ಲೂಕ 2:6-7ರಲ್ಲಿ ಬೆತ್ಲೆಯೇಂ ಪುರದಲ್ಲಿ ಕನ್ನಿಕೆಯ ಗರ್ಭದಲ್ಲಿ ಜನಿಸಿ ಸ್ಥಳವಿಲ್ಲದ ಕಾರಣ ಗೋದಲಿಯಲ್ಲಿ ಮಗುವನ್ನು ಬಟ್ಟೆ ಸುತ್ತಿ ಮಡಗಿದ್ರು ಅಂತ ಇಟ್ರು ಅಂತ ನಮ್ಗೆ ವಾಕ್ಯ ಇದೆ. ಆದ್ರಿಂದ ಭಗವದ್ಗೀತೆ 13:22ರಲ್ಲಿ 11:8ರಲ್ಲಿ ಆತನು ಕರ್ತನು ರಕ್ಷಕನು ಬರ್ತಾನೆ ಹುಟ್ಟಿ ಅಂತ ಏನ್ ಮಾಡಿದರೆ ಬರೆದಿದೆ. ಭಗವದ್ಗೀತೆ 4:8ರಲ್ಲಿ ರಕ್ಷಣೆ ನೀಡಲು ಮುಂದೆ ರಕ್ಷಕನಾಗಿ ಭಗವಂತ ಅವತಾರ ಮಾಡ್ತಾರೆ ಅಂತ ಬರೆದಿದ್ದಾರೆ.
ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಒಬ್ಬ ಬಸವಣ್ಣನವರು, ಕೋಟೆಕಲ್ ಬಸವಣ್ಣ ಅಂತ ಅವರ ಹೆಸರು. ಅವರು ಕಾಲಜ್ಞಾನವನ್ನಂತ ಪುಸ್ತಕವನ್ನ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಒಂದು ಶ್ಲೋಕ ಇದೆ ಈ ರೀತಿಯಾಗಿ: ಪಡುವಣ ದೇಶದಲ್ಲಿ ಒಡೆಯ ತಾ ಬರುತ್ತಾನೆ, ಅರನೆ ಅಂದ್ರೆ ಅರ ಅಂತಂದ್ರೆ ದೇವರು ಅಷ್ಟೇ, ಬೇರೆ ಏನು ಇಲ್ಲ. ನಾವು ಕಲ್ಪನೆ ಮಾಡಿಕೊಂಡು ದೇವರುಗಳಿಗೆ ಹೆಂಡತಿ ಮಕ್ಕಳನ್ನೆಲ್ಲ ಕೊಡುವಂಥದ್ದು ತುಂಬಾ ತಪ್ಪದು. ಅದು ಪುರಾಣಗಳು, ಕಥೆಗಳು ಅಂತ ಬರ್ತದೆ, ಕೊನೆ ಮೊದಲಿಲ್ಲದಂತ ಕಥೆಗಳು. ದೇವರು ಅರ, ಶಿವ ಅಂದ್ರೆ ಶುಭಕಾರಿ, ಮಂಗಳಕಾರಿ, ಹುಟ್ಟು ಸಾವು ಇಲ್ಲ, ಹಸಿವೆ ನೀರಡಿಕೆಗಳಿಲ್ಲ. ಅಂತ ದೇವರಿಗೆ ನಾವು ಬೇರೆ ಬೇರೆ ಸಂಬಂಧಗಳನ್ನ ಕೊಟ್ಟು ಕಲ್ಪನೆ ಮಾಡುವಂತ ವಿಷಯಗಳಾಗಿವೆವು. ದೇವರು ಅರ ಅಂತಂದ್ರೆ ದೇವನು, ಜಗತ್ತಿಗೆ ಜಗದೀಶ್ವರ, ಒಡೆಯ, ಇವೆಲ್ಲ ನಾಮಗಳು ಅವರೊಬ್ಬನಿಗೆ ಸಲ್ಲುವಂಥದ್ದು. ಪರಮಾತ್ಮ, ಪವಿತ್ರವಾದಂತ ಆತ್ಮ, ಭಗವಂತ, ಜಗದೀಶ್ವರ, ಲೋಕೇಶ್ವರ, ಸರ್ವೇಶ್ವರ, ಈ ಎಲ್ಲಾ ನಾಮಗಳು ಒಬ್ಬರೇ ದೇವರಿಗೆ ಸಲ್ಲುವಂತ ವಿಷಯಗಳು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಬರೀತಾರೆ, ಮೂಡಣ ದೇಶದಲ್ಲಿ ಒಡೆಯತ ಬರುತ್ತಾನೆ, ಅರಣ್ಯ ಅಂದ್ರೆ ದೇವರೇ ಬಡಗಿಯಾಗಿ ಮರಗೆಲಸ ಮಾಡುವವನು, ಬಡಗಿಯ ಕನ್ನಿಕೆಯ ಗರ್ಭದಲ್ಲಿ ಜನಿಸಿ ಲೋಕದ ಕಡಿದು ಬಡಿದುಗಳನ್ನೆಲ್ಲ ಸಮ ಮಾಡುವನು, ಸರ್ವ ಕಾರ್ಯಕ್ಕೆ ಉಪದೇಶ ಕೊಟ್ಟಂತ ಆ ಗುರುವಿನ ಮುಂದೆ ಗುರುವಿಲ್ಲ ಅನ್ಬಿಟ್ರು. ನೋಡಿದ್ರ ಎಂತ ಅದ್ಭುತವಾದಂತ ಶ್ಲೋಕ ಇದು. ಯೇಸು ಕ್ರಿಸ್ತರ ವಿಷಯವಾಗಿಯೇ ಬರೆದಿರುವಂಥದ್ದು. ಯಾಕೆಂದ್ರೆ ಮೂಡಣ ದೇಶ ಅಂತ ಅಂದ್ರೆ ಇಸ್ರೇಲ್, ಜಪಾನು, ಇವೆಲ್ಲ ಮೂಡಣದ ದೇಶಗಳು ಅಂತ ನಾವು ನೋಡ್ತೀವಿ. ಅಂದ್ರೆ ಪೂರ್ವ ದೇಶಗಳು, ಸೂರ್ಯನು ಹುಟ್ಟುವಂತ ಆ ಕಡೆಯಿಂದ ಇರುವಂತ ದೇಶಗಳಿವು. ಇವೆಲ್ಲ ಮೂಡಣ ದೇಶದಲ್ಲಿ. ಅಂದ್ರೆ ಕನ್ನಿಕೆ ಗರ್ಭದಲ್ಲಿ ಹುಟ್ಟಿ ಕಾರ್ಪೆಂಟ್ರ್ ಮಗನಾಗಿ ಬಂದರು ಯೇಸು ಕ್ರಿಸ್ತರು. ಹೌದ್ರಲ್ವರ? ನೋಡಿ, ಅದೊಂದು ಜಾತಿ ಅಲ್ಲ, ಅದನ್ನ ಜಾತಿಯನ್ನ ಸೃಷ್ಟಿ ಮಾಡಿದ್ದು ನಾವು ಅಷ್ಟೇ. ನೆಕ್ಸ್ಟ್ ಭಗವದ್ಗೀತೆ 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಸಕಲ ಕುಲ ಜನಾಂಗ ಭಾಷೆಗಳಿಗೆ ಬೆಳಕನ್ನು ನೀಡಲು ಯಜ್ಞವಾಗುವುದಕ್ಕೋಸ್ಕರ ಶರೀರದಲ್ಲಿ ಬೆಳಗುವನು ಅಂತ ಬರೆದಿದೆ. ಅವತರಿಸುವನು ಶರೀರದಲ್ಲಿ, ಅಂದ್ರೆ ಮನುಷ್ಯನಾಗಿ ಅವತಾರ ಎತ್ತಾರೆ, ಯಜ್ಞವಾಗುವುದಕ್ಕೋಸ್ಕರ ಲೋಕದ ಜನಗಳಿಗೆ, ಸಕಲ ಕುಲ ಭಾಷೆ ಜನಾಂಗಗಳಿಗೆ. ಇಂಥ ಜಾತಿ ಇಂಥ ಧರ್ಮ ಅಂತ ಅವ್ರು ಮಾಡ್ಲಿಲ್ಲ ದೇವರು, ನಾವು ಮಾಡ್ಕೊಂಡು. ಋಗ್ವೇದ 10:63-6ರಲ್ಲಿ ಯಜ್ಞ ಪಶುವಿನ ಗುಣಗಳು ಹೆಂಗಿರ್ಬೇಕು, ಯಜ್ಞ ಪಶು, ಯಜ್ಞ ಯಾವ ರೀತಿಯಾಗಿ ಯಜ್ಞ ಕೊಡ್ತಾರೆ, ಆ ಪಶು ಹೆಂಗಿರ್ತತೆ ಅಂತ ಬರೀತಾರೆ. ಅಂದ್ರೆ ಯಜ್ಞ ಪಶು ದೋಷವಿಲ್ಲದ್ದಾಗಿರ್ಬೇಕು. ಅದು ಸತ್ಯವೇದಲ್ಲೂ ಅದನ್ನೇ ಹೇಳುತ್ತೆ. ಯಜ್ಞ ಪಶುವಿನ ಮೇಲೆ ಬಳ್ಳಿಯನ್ನಿಡಬೇಕು ಅಂತ ಬರೆದಿದೆ ಋಗ್ವೇದದಲ್ಲಿ. ನೆಕ್ಸ್ಟ್ ಸತ್ಯವೇದಲ್ಲೂ ಆತನ ತಲೆಗೆ ಮುಳ್ಳು ಬಳ್ಳಿಯ ಕಿರೀಟವನ್ನ ಇಟ್ಟರು. ನೋಡಿದ್ರ ಹೆಂಗೆ ಹೋಲಿಕೆ ಆಗ್ತಾ ಇದೆ. ಮತ್ತೆ ಋಗ್ವೇದದಲ್ಲಿ ಇನ್ನೊಂದು ಗುಣಗಳನ್ನ ಬರೀತಾರೆ, ಯಜ್ಞ ಪಶುವಿನ ಕಾಲುಗಳಿಗೆ ರಕ್ತ ಸುರಿಯುವವರಿಗೆ ಮಳೆಗಳನ್ನ ಹೊಡೆಯಬೇಕು. ಸತ್ಯವೇದದಲ್ಲಿ ಆ ಯಜ್ಞ ಪಶು, ಆ ಯಜ್ಞದ ಕುರಿ ಯೇಸು ಕ್ರಿಸ್ತರು, ಅವ್ರ ಬಗ್ಗೆ ಬರೀತಾರೆ, ಆತನ ಕೈ ಕಾಲುಗಳಿಗೆ ಮಳೆಗಳನ್ನ ಹೊಡೆದರು. ನೋಡಿದ್ರ ಎರಡು ಹೋಲಿಕೆ ಯಾವ ರೀತಿಯಾಗಿ ಕರೆಕ್ಟಾಗಿ ಸರಿ ಹೊಂದುತ್ತದೆ. ನೆಕ್ಸ್ಟ್ ಋಗ್ವೇದದಲ್ಲಿ ಯಜ್ಞ ಪಶುವನ್ನ ಮರದ ಕಂಬಕ್ಕೆ ಕಟ್ಟಿ ಹಾಕಬೇಕು ಮೊದಲು ಅಂತ ಬರೀತಾರೆ. ಅದೇ ರೀತಿ ಸತ್ಯವೇದದಲ್ಲಿ ಶಿಲುಬೆ ಎಂಬ ಮರ, ಆ ಮರದ ಕಂಬಕ್ಕೆ ಯೇಸು ಕ್ರಿಸ್ತರನ್ನ ಮೊದಲು ಕಟ್ಟಾಕ್ತಾರೆ. ಹಿಂಗೆ ಹೇಳ್ತಾ ಹೋದ್ರೆ ತುಂಬಾ ವಿಷಯಗಳು ಇದಾವೆ. ಸದ್ಯಕ್ಕೆ ಇಷ್ಟು ಉದಾಹರಣೆಗಳು ಸಾಕು ಅಂತ ಅಂದ್ಕೊಳ್ತೀನಿ. ಮತ್ತೆ ಇನ್ನು ನಮ್ಮ ಶ್ಲೋಕಗಳಲ್ಲಿ, ಹಿಂದೂ ಧರ್ಮಗಳಲ್ಲಿ ಅನೇಕ ಉದಾಹರಣೆಗಳಿದ್ದಾವೆ. ಕನ್ನಿಕಾ ಸುತಾಯ ನಮಃ, ಕನ್ನಿಕೆ ಗರ್ಭದಲ್ಲಿ ಹುಟ್ಟಿದವನಿಗೆ ನಮಸ್ಕಾರ. ನೋಡಿದ್ರ ಇದು ಯೇಸು ಕ್ರಿಸ್ತರು ಮಾತ್ರನೇ ಅಪ್ಲೈ ಆಗುವಂಥದ್ದು. ಪಂಚಗಾಯಾಯ ನಮಃ ಅಂತ ಶ್ಲೋಕದಲ್ಲಿ ಹೇಳ್ತಾ ಇರ್ತಾರೆ ಅನೇಕರು, ಆದ್ರೆ ಅದರ ಅರ್ಥ ಯಾರಿಗೆ ಅಂತ ಗೊತ್ತಿರಲ್ಲ, ಸುಮ್ಮನೆ ಶ್ಲೋಕನ ಹೇಳ್ಕೊಂತ ಹೋಗ್ತಾರೆ. 5 ಗಾಯ ಉಳ್ಳವನಿಗೆ ನಮಸ್ಕಾರ ಅಂದ್ರೆ 5 ಗಾಯ ಯಾರಿಗಾಯ್ತಪ್ಪ ಅಂದ್ರೆ ಯೇಸು ಕ್ರಿಸ್ತರು ಒಬ್ಬರಿಗೆ 5, 2 ಕೈಗಳು, ಕಾಲು, ಪಕ್ಕೆ ಮತ್ತು ತಲೆ, 5 ಗಾಯಗಳಿಗೆ ಉಳ್ಳವನಿಗೆ ನಮಃ. ಮೃತ್ಯುಂಜಯ ದೇವಾಯ ನಮಃ ಅಂತ ಶ್ಲೋಕದಲ್ಲಿ ಇದಾವೆ ಹಿಂದೂ ಧರ್ಮಗಳಲ್ಲಿ. ಮೃತ್ಯುವನ್ನು ಗೆದ್ದಂಥವರು ಅಂದ್ರೆ ಸತ್ತು ಸಮಾಧಿಯಿಂದ ಎದ್ದು ಬಂದಂತ ವ್ಯಕ್ತಿ ಯೇಸು ಕ್ರಿಸ್ತರು ಬಿಟ್ಟರೆ ಲೋಕದಲ್ಲಿ ಯಾರು ಇಲ್ಲ. ಎದ್ದು ಬಂದು ಸತ್ತೋಗಿರೋ ಉದಾಹರಣೆಗಳಿದಾವೆ. ಸಮಾಧಿಯಿಂದ ಎದ್ದವರು ಎಷ್ಟೋ ಜನರು ಇದ್ದಾರೆ, ಆದ್ರೆ ಮತ್ತೆ ಪುನಃ ಏನಾದ್ರು ಅವರು ಸತ್ತು ಹೋದ್ರು. ಆದ್ರೆ ಯೇಸು ಕ್ರಿಸ್ತರು ಇಂದಿಗೂ ಜೀವಂತವಾಗಿದ್ದಾರೆ. ಯೇಸು ಲೋಕಕ್ಕೆ ರಕ್ಷಕ ಹೇಗೆ ಈಗ ಯಾಕಿಲ್ಲ? ಯಾಕೆ ಇವತ್ತು ಲೋಕ ನೋಡ್ಬೇಕಾದ್ರೆ ಏನೋ ಎಲ್ಲರಿಗೂ ಹೆಂಗೆ ರಕ್ಷಕರಾಗಿದ್ದಾರೆ ನೀವು ಕೇಳ್ಬೋದು ಉದಾಹರಣೆಯನ್ನ. ಮತ್ತೆ ಯಾವಾಗ ರಕ್ಷಕ? ಇದು ಪ್ರಶ್ನೆ ಕರೆಕ್ಟ್ ಆಗಲ್ವಾ? ಯೇಸುವನ್ನ ನಾವೆಲ್ಲ ಲೋಕ ರಕ್ಷಕ ಅಂತ ತಿಳ್ಕೊಂಡಿದೀವಿ ಅಲ್ವರಾ? ಯೋಹಾನ 4:4 ಹೇಳ್ತಾರೆ, ಯೆಶಾಯ 9:6 ಹೇಳ್ತಾರೆ,
ಸಮಾಧಾನದ ಪ್ರಭು ಮತ್ತೆ ಲೋಕರಕ್ಷಕ ಅಂತ 2 ವಾಕ್ಯಗಳಲ್ಲಿ ನಾವು ನೋಡ್ಬೋದು. ಇವತ್ತು ಲೋಕದಲ್ಲಿ 3% ಮಾತ್ರ ಕ್ರಿಶ್ಚಿಯನ್ಸ್ ಇದ್ದಾರೆ. ಇಂಡಿಯಾದಲ್ಲಿ 2.3% ಇದ್ದಾರೆ. ಹಾಗಾದ್ರೆ ಲೋಕಕ್ಕೆ ಯಾವಾಗ ರಕ್ಷಕರಾಗ್ತಾರೆ? ನೀವು ಕೇಳ್ಬೋದಲ್ವಾ, ಲೋಕರಕ್ಷಕ ಅಂತಾರೆ ಎಲ್ಲಿ ಆಗಿಲ್ವಲ್ಲ ಈಗ? ಪ್ರಶ್ನೆ ಕರೆಕ್ಟ್. ಆದ್ರಿಂದ ದೇವ್ರ ಯೋಜನೆಗಳನ್ನ ಫಸ್ಟ್ ನಾವು ತಾಳ್ಮೆಯಿಂದ ಅರ್ಥ ಮಾಡ್ಕೊಂಡಾಗ ಇದ್ರ ಬಗ್ಗೆ ಏನಾಗ್ತದೆ, ಕಂಪ್ಲೀಟ್ ಆಗಿ ಗೊತ್ತಾಗ್ತದೆ. ಇದ್ರ ಬಗ್ಗೆ ಯಾವ ರೀತಿ ರಕ್ಷಕ, ಯಾವ ರೀತಿ ದೇವರ ದೊಡ್ಡ ಯೋಜನೆ ಏನು ಅನ್ನುವಂಥದ್ದನ್ನೇನ್ ಮಾಡೋಣ, ಮುಂದಿನ ಭಾಗದಲ್ಲಿ ವಿಸ್ತಾರವಾಗಿ ನಾವು ನೋಡಕ್ ಹೋಗೋಣ. ಇದ್ರ ಮೊದಲನೇ ಭಾಗ. ಅದರಿಂದ ನಾವೇನ್ ಮಾಡೋಣ, ಇದನ್ನ ಇಲ್ಲಿಗೆ ನಿಲ್ಸಿರೋಣ. ತುಂಬಾ ಲಾಂಗ್ ಆಗೋದ್ರಿಂದ ಇಲ್ಲಿಗೆ ಸ್ಟಾಪ್ ಮಾಡೋಣ. ಈ ಒಂದು ವಾಕ್ಯಗಳನ್ನ ನೆಕ್ಸ್ಟ್ ನಾವು ಕಂಟಿನ್ಯೂಸ್ ವಿಡಿಯೋ ಮುಖಾಂತರ ನೋಡಿದಾಗ ಕಂಪ್ಲೀಟ್ ದೇವರ ದೊಡ್ಡ ಯೋಜನೆ ಇದೆ. ಏನು ಯೋಜನೆ ಮಾಡಿದ್ದಾರೆ ಮನುಷ್ಯರಿಗೋಸ್ಕರ, ಅದರಲ್ಲಿ ಪ್ರತಿ ಲೋಕದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರ ಯೋಜನೆಗಳನ್ನ ರೂಪಿಸಿದ್ದಾರೆ. ಅದನ್ನ ತಿಳಿಯದೆ ಅಂಧಕಾರದಲ್ಲಿ, ಅಜ್ಞಾನದಲ್ಲಿ ಆತ್ಮಗಳನ್ನ ನಷ್ಟಪಡಿಸ್ಕೊಂತ ಹೋಗ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ, ನೀತಿ ನ್ಯಾಯ ಸತ್ಯದಲ್ಲಿ ಬಾಳೋದಾದ್ರೆ ಅವ್ರ ಜನ್ಮ ಸಾರ್ಥಕ, ದೇವರು ಯೋಜನೆ ಮಾಡಿದ್ದು ಸಾರ್ಥಕ ಆಗ್ತದೆ. ನಾವೇನ್ ಮಾಡೋಣ, ಈ ಭಾಗವನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಭಾಗವನ್ನ ಖಂಡಿತ ನೀವು ಕಂಟಿನ್ಯೂ ಮಾಡಿ. 2ನೇ ಭಾಗವನ್ನ ದಯವಿಟ್ಟು ನೋಡ್ಬೇಕು. ಇದುವರೆಗೂ ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ, ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಥ್ಯಾಂಕ್ಸ್.